ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ಪ್ರೇರಣಾ ಅಕಾಡೆಮಿಯಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳು ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಬೇಕು, ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು. ಅದರ ಜೊತೆಗೆ ನಾವು ಪ್ರೇರಣಾ ಅಕಾಡೆಮಿ ಅನ್ನುವಂಥ ಹೆಸರಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ಪ್ರತಿಯೊಂದು ತರಗತಿಯ ಇನ್ಫಾರ್ಮೇಷನ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ಸು ಅಥವಾ ಕೆಲವೊಂದು ಸೋರ್ಸಸನ್ನು ಕೂಡ ನಾವು ಈ ಗ್ರೂಪಲ್ಲಿ ಶೇರ್ ಮಾಡ್ತೇವೆ. ಅದರ ಜೊತೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ಶಿಪ್ ಪಡ್ಕೊಂಡಿದ್ದಾರಲ್ವ ಅವರಿಗೆ ಕೆಲವೊಂದು ವಿಶೇಷ ಟಾಪಿಕ್ ಮೇಲೆ ನಾವು ಕ್ಲಾಸಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸ್ಪೆಷಲಿ ಮುಂಬರುವಂಥ PSI SC ಆಗಿರ್ಬೋದು, KS ಮುಖ್ಯ ಪರೀಕ್ಷೆ ಪ್ರಬಂಧ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಮೀಸಲಾತಿ ಅನ್ನುವಂಥ ಟಾಪಿಕ್ಗೆ ರಿಲೇಟೆಡ್ ಆಗಿ ಸುಮಾರು 3 ಗಂಟೆಗಳ ಕಾಲಾವಧಿಯ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾರಿಗೆ ಅದರ ಅವಶ್ಯಕತೆ ಇದೆ ಅನಿಸುತ್ತೋ ಅಂಥವರು ಮೆಂಬರ್ಶಿಪ್ ಪಡೆದುಕೊಳ್ಳೋದ್ರ ಮೂಲಕ ಇಂಥ ತರಗತಿಗಳ ಲಾಭವನ್ನು ಕೂಡ ನೀವು ಪಡೆದುಕೊಳ್ಬೋದಾಗಿದೆ. ಸ್ಪೆಷಲಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ. ಇವತ್ತಿನ ಈ ಕ್ಲಾಸ್ನ ಕಂಟೆಂಟ್ಗೆ ನಾವು ಅತ್ಯಂತ ಪ್ರಮುಖವಾಗಿ ರೆಫರೆನ್ಸ್ ಆಗಿ ಬಳಸ್ಕೊಂಡಿರುವಂತಹ ಪುಸ್ತಕ ಅಂದರೆ ಕರ್ನಾಟಕದ ಬುಡಕಟ್ಟುಗಳು ಅನ್ನುವಂತಹ ಒಂದು ಪುಸ್ತಕದಲ್ಲಿರುವಂತಹ ಕಂಟೆಂಟನ್ನು ನಾನು ನನ್ನ ಕ್ಲಾಸ್ಗೆ ಸೋರ್ಸ್ ಆಗಿ ಬಳಕೆ ಮಾಡ್ಕೊಂಡಿದ್ದೀನಿ. ಸ್ಪೆಷಲಿ ಈ ಕೃತಿ ಡಾಕ್ಟರ್ R ರಾಮಕೃಷ್ಣ ಸರ್ ಅವರು ಬರೆದಿರುವಂಥದ್ದಾಗಿದೆ. ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಪ್ರಕಟಗೊಂಡಿರುವಂಥ ಪುಸ್ತಕ ಇದಾಗಿದೆ. ಅದರ ಜೊತೆಗೆ ಕೆಲವೊಂದು ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವಂತಹ ಆರ್ಟಿಕಲ್ಸು ಕಂಟೆಂಟನ್ನು ಕೂಡ ನಾನು ಸೋರ್ಸ್ ಆಗಿ ಬಳಕೆ ಮಾಡ್ಕೊಂಡಿದ್ದೀನಿ. DSRT ಬುಕ್ಕಲ್ಲಿ ಮೆನ್ಷನ್ ಆಗಿರುವಂತಹ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಈ ಕ್ಲಾಸ್ಗೆ ನಾನು ಕಂಟೆಂಟ್ ಆಗಿ ಬಳಕೆ ಮಾಡ್ಕೊಂಡಿದ್ದೀನಿ. ಸ್ಪೆಷಲಿ ಕರ್ನಾಟಕದ ಬುಡಕಟ್ಟು ಜನಾಂಗದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬುಡಕಟ್ಟು ಜನಾಂಗಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಬುಡಕಟ್ಟು ಜನಾಂಗ ಅಂದರೆ ಏನು ಅನ್ನೋದು ಸ್ವಲ್ಪ ಕ್ಲಾರಿಟಿ ಸಿಗಬೇಕು. ಸ್ಪೆಷಲಿ ಬುಡಕಟ್ಟು ಜನಾಂಗಕ್ಕೆ ನಾವು ಭಾಳ ಒಂದು 2-3 ವಾಕ್ಯಗಳಲ್ಲಿ ಅಥವಾ 2-3 ಸೆಂಟೆನ್ಸಲ್ಲಿ ನಾವು ಅದರ ಅರ್ಥವನ್ನು ವಿವರಿಸೋದು ಬಹಳ ಚಾಲೆಂಜಬಲ್. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಆಪ್ಷನ್ಸನ್ನು ಕೊಟ್ಟಾಗ ನಾವು ಐಡೆಂಟಿಫೈ ಮಾಡಲಿಕ್ಕೆ ಬೇಕಾದಷ್ಟು ಕಂಟೆಂಟು ನಮ್ಮ ಹತ್ರ ಇರಲೇಬೇಕು. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಬುಡಕಟ್ಟು ಜನಾಂಗ ಅಂದರೆ ನಾವು ಏನಂತ ವ್ಯಾಖ್ಯಾನಿಸ್ಬೋದು ಅಂತ ನೋಡ್ತಾ ಹೋದರೆ, ಯಾವುದೇ ಒಂದು ಜನಾಂಗ ತನ್ನದೇ ಆದಂತಹ ವಿಶೇಷ ಆಚರಣೆಗಳನ್ನು, ಸಂಪ್ರದಾಯಗಳನ್ನು, ವೇಷಭೂಷಣವನ್ನು, ಆಹಾರ ಪದ್ಧತಿ ಆಗಿರ್ಬೋದು, ನಿಷೇಧ ಆಗಿರ್ಬೋದು, ಭಾಷೆಗಳನ್ನು ಹೊಂದಿದ್ದರೆ ಅಂತಹ ಒಂದು ಜನಾಂಗಕ್ಕೆ ನಾವು ಬುಡಕಟ್ಟು ಜನಾಂಗ ಅಂತ ವ್ಯಾಖ್ಯಾನಿಸ್ಬೋದು. ಅಂದರೆ ಯಾವುದೇ ಒಂದು ಜನಾಂಗ ತನ್ನದೇ ಆದಂತಹ ವಿಶೇಷ ಆಚರಣೆಗಳು, ಸಂಪ್ರದಾಯಗಳು, ವೇಷಭೂಷಣ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಕೆಲವೊಂದು ನಿಷೇಧಗಳು ಅಂದರೆ ಕೆಲವೊಂದು ಆಹಾರ ಪದ್ಧತಿ ಸೇವಿಸಬಾರ್ದು, ಕೆಲವೊಂದು ಆಚರಣೆಗಳನ್ನು ನಾವು ಮಾಡಬಾರ್ದು, ಈ ರೀತಿ ಕೆಲವೊಂದು ನಿಷೇಧಗಳು ಕೂಡ, ಕೆಲವೊಂದು ನಿಯಮಗಳು ಕೂಡ ಪಾಲನೆ ಮಾಡಲಾಗುತ್ತೆ. ತಮ್ಮದೇ ಆದಂಥ ಭಾಷೆಗಳನ್ನು ಕೂಡ ಅನುಸರಿಸ್ತಾ ಇರ್ತಾರೆ. ಇಂತಹ ವಿಶಿಷ್ಟ ಸಾಂಸ್ಕೃತಿಕ ಚೆಹರೆ ಹೊಂದಿರುವಂತಹ ಜನಾಂಗಕ್ಕೆ ನಾವು ಬುಡಕಟ್ಟು ಜನಾಂಗ ಅಂತ ವ್ಯಾಖ್ಯಾನಿಸ್ಬೋದು. ಓಕೆ, ಇದನ್ನು ಎಕ್ಯುರೇಟಾಗಿ ಎಕ್ಸಾಮಲ್ಲಿ ಇದೇ ರೀತಿ ಕೇಳಲ್ಲ, ಆದರೆ ಇದನ್ನು ಅರ್ಥ ಮಾಡ್ಕೊಂಡು ನೀವು ಬುಡಕಟ್ಟು ಜನಾಂಗ ಅಂದರೆ ಏನು ಅಂತ ಕ್ವಶನ್ ಬಂದರೆ ಇನ್ ಕೇಸು ಅಂಥ ಸಮಯದಲ್ಲಿ ಇದನ್ನು ಸಮರೈಸ್ ಮಾಡ್ಕೊಂಡು ಇದರ ಸಾರಾಂಶವನ್ನು ಅರ್ಥ ಮಾಡ್ಕೊಂಡು ನೀವು ಸರಿಯಾದ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಸ್ಪೆಷಲಿ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸ್ಪೆಷಲಿ ಈ ಕ್ಲಾಸಲ್ಲಿ ಸುಮಾರು ಒಂದು 10ರಿಂದ 15 ಬುಡಕಟ್ಟು ಜನಾಂಗಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಇಂಪಾರ್ಟೆಂಟ್ ಆಗಿರುವಂಥ ಬುಡಕಟ್ಟು ಜನಾಂಗಕ್ಕೆ ರಿಲೇಟೆಡ್ ಆಗಿರುವಂಥ ವಿಷಯವನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೋಲಿಗರು ಅಥವಾ ಸೋಲಿಗ ಅನ್ನುವಂಥ ಬುಡಕಟ್ಟು ಜನಾಂಗದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗೋಣ. ಸ್ಪೆಷಲಿ ಸೋಲಿಗ ಬುಡಕಟ್ಟು ಜನಾಂಗ ಭಾರತದ ಅತ್ಯಂತ ಪ್ರಮುಖವಾದಂಥ ಪ್ರಾಚೀನ ಬುಡಕಟ್ಟು ಜನಾಂಗಗಳಲ್ಲಿ ಒಂದು ಜನಾಂಗ ಅಂತ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಬುಡಕಟ್ಟು ಜನರು ಹೆಚ್ಚು ಕೇಂದ್ರೀಕೃತವಾಗಿ ಅಥವಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಕರ್ನಾಟಕ ಮತ್ತು ತಮಿಳುನಾಡು ಈ 2 ರಾಜ್ಯಗಳಲ್ಲಿ ಸೋಲಿಗ ಬುಡಕಟ್ಟು ಜನಾಂಗದವರನ್ನು ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ 2 ರಾಜ್ಯಗಳಲ್ಲಿ ಬಂದಾಗ ಯಾವ ರಾಜ್ಯದಲ್ಲಿ ಇವರ ಸಂಖ್ಯೆ ಹೆಚ್ಚಿಗೆ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸರಿಸುಮಾರು ಒಂದು ಅಂದಾಜಿನ ಪ್ರಕಾರ 40,000 ಜನಸಂಖ್ಯೆ ಅಂತ ಗುರುತಿಸಲಾಗುತ್ತೆ ಸೋಲಿಗ ಬುಡಕಟ್ಟು ಜನಾಂಗದಲ್ಲಿರುವಂಥ ಜನಸಂಖ್ಯೆ ಅಂತ. ಅದರಲ್ಲಿ ಹೆಚ್ಚು ಕಡಿಮೆ 33ರಿಂದ 34 ಸಾವಿರದಷ್ಟು ಸೋಲಿಗಾರ ಸಂಖ್ಯೆ ಅಥವಾ ಸೋಲಿಗರು ಕರ್ನಾಟಕದಲ್ಲಿರೋದು ಕಂಡುಬರುತ್ತೆ. ರಿಮೈನಿಂಗ್ ತಮಿಳುನಾಡಲ್ಲಿರೋದು ಕಂಡುಬರುತ್ತೆ. ಅಂದರೆ ನಿಮಗೆ ಎಕ್ಸಾಮಲ್ಲಿ ಎಕ್ಯುರೇಟ್ ನಂಬರ್ಸ್ ಏನು ಕೇಳಲ್ಲ ಇವರ ಸಂಖ್ಯೆ ಎಷ್ಟಿದೆ ಅಂತ, ಆದರೆ ನಿಮಗೊಂದು ಅಂದಾಜು ಗೊತ್ತಿರಬೇಕು, ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡ್ಬೋದಾರೆ ಎಕ್ಸಾಮಲ್ಲಿ. ಅಂದರೆ ಸೋಲಿಗರ ಸಂಖ್ಯೆ ತಮಿಳುನಾಡು ರಾಜ್ಯಕ್ಕಿಂತ ಕರ್ನಾಟಕದಲ್ಲಿ ಅಧಿಕವಾಗಿದೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಜನರಲೈಸ್ ಆಗಿ ಗೊತ್ತಿರಬೇಕು. ಎಕ್ಯುರೇಟ್ ಆಗೋರ ಸಂಖ್ಯೆ ಕೇಳಲೇಬಾರ್ದಂತೇನಿಲ್ಲ, ಆದರೆ ಕೇಳುವ ಪಾಸಿಬಿಲಿಟಿ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಸೋಲಿಗರು ಕರ್ನಾಟಕ ಮತ್ತು ತಮಿಳುನಾಡು ಈ 2 ರಾಜ್ಯಗಳಲ್ಲಿ ಕಂಡುಬರ್ತಾರೆ. ಆದರೆ ಕರ್ನಾಟಕದಲ್ಲಿ ಇವರ ಸಂಖ್ಯೆ ತಮಿಳುನಾಡು ರಾಜ್ಯಕ್ಕಿಂತ ಅಧಿಕವಾಗಿರೋದು ಕಂಡುಬರುತ್ತೆ. ಇನ್ನು ಕರ್ನಾಟಕದಲ್ಲಿ ಇವರ ಸಂಖ್ಯೆ ಅಧಿಕವಾಗಿದೆ ಅನ್ನೋದು ಗೊತ್ತಾಯಿತು. ಭಾರತದ ಪ್ರಾಚೀನ ಬುಡಕಟ್ಟು ಜನಾಂಗಗಳಲ್ಲಿ ಸೋಲಿಗ ಬುಡಕಟ್ಟು ಜನಾಂಗವು ಸಹ ಒಂದು ಅಂತ ಗುರುತಿಸಲಾಗುತ್ತೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಕಂಡುಬರ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ
ಕರ್ನಾಟಕ ಮ್ಯಾಪಲ್ಲಿ ಒಂದು ಜಿಲ್ಲೆ ನಾವು ಹೈಲೈಟ್ ಮಾಡಲಾಗಿದೆ. ಕರ್ನಾಟಕದ ಅತ್ಯಂತ ದಕ್ಷಿಣ ತುದಿಯಲ್ಲಿರುವಂಥ ಜಿಲ್ಲೆ ಅದು ಚಾಮರಾಜನಗರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಎಕ್ಸಾಮಲ್ಲಿ ಅದೇ ರೀತಿ ಕ್ವಶನ್ ಬರ್ಬೋದು. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸೋಲಿಗರು ಅತ್ಯಂತ ಪ್ರಮುಖವಾಗಿ ಕಂಡುಬರ್ತಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾರೆ ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕಂಡುಬರುತ್ತೆ. ಓಕೆ, ಜಿಲ್ಲೆ ಅಂತ ಕೇಳಿದಾಗ ಚಾಮರಾಜನಗರ ಜಿಲ್ಲೆ ಅನ್ನೋದು ಗೊತ್ತಾಯಿತು. ಇನ್ನೂ ಸ್ವಲ್ಪ ಏರಿಯಾ ವೈಸ್ ಕೂಡ ನಿಮ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಗೊತ್ತು ನಿಮಗೆ, ಬುಡಕಟ್ಟು ಜನಾಂಗ ಅಂದರೆ ಇವರು ಅರಣ್ಯ ಪ್ರದೇಶದಲ್ಲಿ ಬೆಟ್ಟಗುಟ್ಟಗಳಲ್ಲಿ ವಾಸ ಆಗಿರ್ತಾರೆ ಅನ್ನೋದು ಗೊತ್ತು. ಸ್ಪೆಷಲಿ ಸೋಲಿಗ ಬುಡಕಟ್ಟು ಜನಾಂಗ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶ ಮತ್ತು ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರೋದು ಕಂಡುಬರುತ್ತೆ. ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಸರ್ಕಲಲ್ಲಿ ನೀವು ನೋಡ್ಬೋದು, BRT ಹಿಲ್ ಪ್ರದೇಶ ನೋಡ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಪಕ್ಕದಲ್ಲಿ ಲೊಕೇಶನ್ ಸಿಂಬಲಿಂದ ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶವನ್ನು ಹೈಲೈಟ್ ಮಾಡಲಾಗಿದೆ. ಆ ಏರಿಯಾದಲ್ಲಿ ಸೋಲಿಗರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಕಂಡುಬರುತ್ತೆ. ಹಾಗಾಗಿ ನಿಮ್ಗೆ ಎಕ್ಸಾಮಲ್ಲಿ ಜಿಲ್ಲೆ ಅಂತ ಕೇಳಿದ್ರೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳಬೇಕು. ಇನ್ ಕೇಸ್ ಏರಿಯಾ ವೈಸ್ ಈ ರೀತಿ ಕೇಳಿದ್ರೆ ನಿಮಗೆ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶ ಆಗಿರ್ಬೋದು ಮತ್ತು ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದಲ್ಲಿ ಸೋಲಿಗರು ಅತ್ಯಂತ ಪ್ರಮುಖವಾಗಿ ಆ ಪ್ರದೇಶದಲ್ಲಿ ವಾಸ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಡಿಸ್ಟ್ರಿಕ್ಟ್ ವೈಸು ಗೊತ್ತಿರಬೇಕು. ಕೆಲವೊಂದು ಅರಣ್ಯ ಪ್ರದೇಶವನ್ನು ಬೇಸಾಗಿಟ್ಕೊಂಡು ಕೇಳಿದ್ರು ಕೂಡ ನಿಮಗೆ ಅಂಥ ಕ್ವಶನ್ಗೂ ಕೂಡ ಆನ್ಸರ್ ಮಾಡಲಿಕ್ಕೆ ಈ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಇನ್ನು ಸೋಲಿಗರ ಭಾಷೆ ಯಾವುದಂತ ನೋಡ್ತಾ ಹೋದರೆ ಕನ್ನಡ ಭಾಷೆ ಮಾತಾಡ್ತಾರೆ, ತಮಿಳು ಭಾಷೆ ಮಾತಾಡ್ತಾರೆ. ಅದರ ಜೊತೆಗೆ ಅವರು ತಮ್ಮದೇ ಆದಂಥ ಶೋಲಗ ಅನ್ನುವಂಥ ಭಾಷೆ ಕೂಡ ಹೊಂದಿದ್ದಾರೆ. ಶೋಲಗ ಭಾಷೆಯನ್ನು ದ್ರಾವಿಡ ಭಾಷೆಗಳೇನಿದ್ದಾವಲ್ವ, ಆ ದ್ರಾವಿಡ ಭಾಷಾ ವರ್ಗಗಳಲ್ಲೇ ಶೋಲಗ ಭಾಷೆಯನ್ನು ಕೂಡ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಶೋಲಗ ಭಾಷೆದು ಕನ್ನಡ ಮತ್ತು ತಮಿಳು ಭಾಷೆಗಳಿಂದ ಪ್ರಭಾವಿತವಾಗಿರೋದು ಸಹ ಕಂಡುಬರುತ್ತೆ. ಹಾಗಾಗಿ ಕನ್ನಡ ಭಾಷೆ ಮಾತಾಡ್ತಾರೆ, ತಮಿಳು ಭಾಷೆ ಮಾತಾಡ್ತಾರೆ, ಅದರ ಜೊತೆಗೆ ಶೋಲಗ ಭಾಷೆ ಕೂಡ ಇವರು ಮಾತಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಶೋಲಗ ಅನ್ನೋದು ಇದು ಇವ್ರದ್ದೇ ಆದಂಥ ಒಂದು ವಿಶೇಷ ಭಾಷೆ ಆಗಿದೆ. ಕನ್ನಡ ಮತ್ತು ತಮಿಳು ಎರಡೂ ಭಾಷೆಗಳಿಂದ ಹೆಚ್ಚು ಪ್ರಭಾವಿತವಾಗಿರುವಂಥ ಭಾಷೆ ಅಂತ ಅದನ್ನು ಗುರುತಿಸಲಾಗುತ್ತೆ. ಅದರ ಜೊತೆಗೆ ಅದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವಂಥ ಒಂದು ಭಾಷೆ ಅಂತ ಕೂಡ ಭಾಷಾಶಾಸ್ತ್ರಜ್ಞರು ಗುರುತಿಸಿರೋದನ್ನು ನಾವಿಲ್ಲಿ ನೆನಪಿಸ್ಕೋಬೋದಾಗಿದೆ. ಓಕೆ, ಸೋಲಿಗರ ಆರಾಧ್ಯ ದೇವರು ಯಾರು ಅಂತ ನೋಡ್ತಾರೆ. ಆಲ್ರೆಡಿ ನೀವು ಗೆಸ್ ಮಾಡ್ಬೋದು. ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದಲ್ಲಿ ವಾಸ ಆಗ್ತಾರೆ, ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಬೆಟ್ಟ ಪ್ರದೇಶದಲ್ಲಿ ವಾಸ ಆಗ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಆ ಪ್ರದೇಶದ ಪ್ರಮುಖ ದೇವರುಗಳಾಗಿರುವಂಥ ಮಲೆ ಮಹದೇಶ್ವರ ಆಗಿರ್ಬೋದು, ಬಿಳಿಗಿರಿ ರಂಗನಾಥ ಸ್ವಾಮಿ ಆಗಿರ್ಬೋದು, ಜಡೆ ಸ್ವಾಮಿ ಆಗಿರ್ಬೋದು, ಕ್ಯಾತೆ ದೇವರು ಅಥವಾ ಕೇತಪ್ಪ ಇವರ ಅತ್ಯಂತ ಪ್ರಮುಖ ಆರಾಧ್ಯ ದೇವರಂತ ಗುರುತಿಸಲಾಗುತ್ತೆ. ಅಂದರೆ ಸೋಲಿಗರು ಆಲ್ರೆಡಿ ಗೊತ್ತು ನಿಮಗೆ, ಅಥವಾ ಯಾವುದೇ ಬುಡಕಟ್ಟು ಜನಾಂಗ ಆದರೂ ಕೂಡ ಅವರು ತಾವಿರುವಂತಹ ಪ್ರದೇಶದ ಅತ್ಯಂತ ಪ್ರಮುಖ ದೇವರುಗಳನ್ನು ಆರಾಧ್ಯ ದೇವರಂತ ಆರಾಧಿಸ್ತಾ ಇರ್ತಾರೆ. ಅದರಲ್ಲಿ ನೀವು ಗೆಸ್ ಕೂಡ ಮಾಡಬಹುದು. ಹಾಗಾಗಿ ಮಲೆ ಮಹದೇಶ್ವರ, ಬಿಳಿಗಿರಿ ರಂಗನಾಥ ಸ್ವಾಮಿ ಆಗಿರ್ಬೋದು, ಜಡೆ ಸ್ವಾಮಿ, ಕೇತಪ್ಪ ಅಥವಾ ಕ್ಯಾತೆ ದೇವರು ಈ ಸಮುದಾಯದ ಅಥವಾ ಈ ಬುಡಕಟ್ಟು ಜನಾಂಗದ ಪ್ರಮುಖ ಆರಾಧ್ಯ ದೇವರಂತ ಗುರುತಿಸಲಾಗುತ್ತೆ. ಇನ್ನು ಸೋಲಿಗರಲ್ಲಿ ಬಂದಾಗ 5 ಪ್ರಮುಖ ವರ್ಗಗಳನ್ನು ಗುರುತಿಸಲಾಗುತ್ತೆ. ಅಂದರೆ ಇಡೀ ಸೋಲಿಗ ಬುಡಕಟ್ಟು ಜನಾಂಗವನ್ನು ಮತ್ತೆ ಬೈಫಾರ್ಗೇಷನ್ ಮಾಡ್ತಾ ಹೋಗಲಾಗುತ್ತೆ ಕೆಲವೊಂದು ಅಂಶಗಳ ಆಧಾರದ ಮೇಲೆ. ಸ್ಪೆಷಲಿ ಮಲೆ ಸೋಲಿಗರು, ಉರುಳಿ ಸೋಲಿಗರಾಗಿರ್ಬೋದು, ಕಾಡು ಸೋಲಿಗರು, ಬುರುಡೆ ಸೋಲಿಗರು ಮತ್ತು ಪೂಜಾರಿ ಸೋಲಿಗರ ಅಥವಾ ಸಮೂಹ ಅಂತ ಈ ರೀತಿ ಒಂದು 5 ಪ್ರಮುಖ ವರ್ಗಗಳನ್ನು ಗುರುತಿಸಲಾಗುತ್ತೆ. ಮತ್ತು ಇವುಗಳ ಒಳಗಡೆ ಕೂಡ ಮತ್ತೆ ಉಪವರ್ಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಈ 5 ಪ್ರಮುಖ ವರ್ಗಗಳ ಬಗ್ಗೆ ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಬಹಳ ಡೆಪ್ತ್ ಬೇಕು ಅಂತಲೇ ಹೇಳೋಕ್ಕಾಗಲ್ಲ, ಆದರೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಹಾಗಾಗಿ ಅವುಗಳ ಏನು ಪ್ರತಿಯೊಂದು ವರ್ಗಗಳಿದ್ದಾವಲ್ವ, ಆ ಪ್ರತಿಯೊಂದು ವರ್ಗಗಳ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಚರ್ಚೆ ಮಾಡ್ತಾ ಹೋಗೋಣ. ಮಲೆ ಸೋಲಿಗರು ಅಂದರೆ ಇವರು ಕರ್ನಾಟಕದಲ್ಲಿರುವಂಥ ಸೋಲಿಗರಲ್ಲೇ ಒಂದು ವರ್ಗ ಅಂತ ಗುರುತಿಸೋದು. ಕರ್ನಾಟಕದಲ್ಲಿರುವಂಥ ಸೋಲಿಗರಲ್ಲೇ ಒಂದು ವರ್ಗ ಅಂತ, ಮಲೆ ಸೋಲಿಗರ ಅಂತ ಒಂದು ವರ್ಗ ಗುರುತಿಸಲಾಗುತ್ತೆ. ಕನ್ನಡ ಭಾಷೆ ಮಾತಾಡ್ತಾರೆ, ಕರ್ನಾಟಕದಲ್ಲಿ ಇರೋರಂದರೆ ಕನ್ನಡ ಮಾತಾಡ್ತಾರೆ ಅಂತ ಗುರುತಿಸ್ಬೋದು ನಾವು ಈಸಿಯಾಗಿ. ಸಾಮಾನ್ಯವಾಗಿ ಇವರು ಬೆಟ್ಟ ಗುಡ್ಡಗಳಲ್ಲಿ ವಾಸ ಆಗಿರ್ತಾರೆ ಅಂತ ಹೇಳ್ಬೋದು. ಓಕೆ, ಇದು ಒಂದು ವರ್ಗ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿ ಉರುಳಿ ಸೋಲಿಗರು ಅಂತ ಒಂದು ವರ್ಗವನ್ನು ಗುರುತಿಸಲಾಗುತ್ತೆ. ಉರುಳಿ ಸೋಲಿಗರ ಅಂದರೆ ಇವರು ತಮಿಳುನಾಡಿನ ಗಡಿ ಭಾಗದಲ್ಲಿ ಇರುವಂತಹ ಸೋಲಿಗರ ಒಂದು ಗುಂಪು ಅಂತ ಗುರುತಿಸೋದು. ಕನ್ನಡ ಮತ್ತು ತಮಿಳು ಈ ಎರಡೂ ಭಾಷೆಗಳನ್ನು ಇವರು ಮಾತನಾಡೋದು ಕಂಡುಬರುತ್ತೆ. ಅದೇ ರೀತಿ ಕಾಡು ಸೋಲಿಗರ ಅಂದರೆ ಕಾಡು ಮೇಡುಗಳಲ್ಲಿ ವಾಸವಾಗಿರುವಂಥ ಸೋಲಿಗರ ಒಂದು ಗುಂಪು ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಇವರು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರೋದು ಕಂಡುಬರುತ್ತೆ. ನಿಮ್ಗೆ ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರುವಂತಹ ಸೋಲಿಗ ಬುಡಕಟ್ಟು ಜನಾಂಗದ ವರ್ಗ ಯಾವುದಂತ ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಇನ್ನು ಬುರುಡೆ ಸೋಲಿಗರು ಅಂತ HD ಕೋಟೆ ಪ್ರದೇಶ ಮತ್ತು ಕೊಡಗು ಜಿಲ್ಲೆ ಪ್ರದೇಶದಲ್ಲಿ ಇವರು ವಾಸವಾಗಿರೋದು ಕಂಡುಬರುತ್ತೆ. ಇದು ಕೂಡ ಸೋಲಿಗರ ಒಂದು ವರ್ಗಗಳಲ್ಲಿ ಒಂದನ್ನು ಗುರುತಿಸಲಾಗುತ್ತೆ. ಇನ್ನು ಪೂಜಾರಿ ಸಮೂಹ ಅಂತ
ಸೋಲಿಗರಲ್ಲಿ ಗುರುತಿಸಲಾಗುವಂಥ ಮತ್ತೊಂದು ಪ್ರಮುಖ ವರ್ಗವಾಗಿದೆ. ಸ್ಪೆಷಲಿ ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದಲ್ಲಿ ಇವರು ವಾಸವಾಗಿರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಡೆಪ್ತಾಗಿ ಏನಾದರೂ ಕ್ವಶನ್ ಕೇಳಿದ್ರೆ ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವರ್ಗದ ಬಗ್ಗೆ ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ನಿಮಗೆ ಮಿನಿಮಮ್ ಆಗಿ ಗೊತ್ತಿರಲೇಬೇಕು. ಇನ್ನು ಸೋಲಿಗರ ವ್ಯಕ್ತಿನಾಮಗಳು ಬಂದಾಗ ಬಹಳ ವಿಶೇಷವಾಗಿರೋದು ಕಂಡುಬರುತ್ತೆ. ಅಂದರೆ ಸೋಲಿಗ ಬುಡಕಟ್ಟು ಜನಾಂಗದಲ್ಲಿ ಪುರುಷರಿಗೆ ಇಡುವಂಥ ಹೆಸರುಗಳು ಮತ್ತು ಮಹಿಳೆಯರಿಗೆ ಇಡುವಂಥ ಹೆಸರುಗಳಲ್ಲಿ ಬಹಳಷ್ಟು ವಿಶೇಷವಾಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಆಲ್ರೆಡಿ ಗೊತ್ತು ನಿಮಗೆ, ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗಗಳು ತಮ್ಮ ಆರಾಧ್ಯ ದೇವರುಗಳ ಹೆಸರನ್ನೇ ಇಡೋದು ಕಂಡುಬರುತ್ತೆ. ಹಾಗಾಗಿ ಬಹಳ ವಿಶೇಷವಾದಂಥ ವ್ಯಕ್ತಿನಾಮಗಳನ್ನು ನಾವಿಲ್ಲಿ ಗುರುತಿಸ್ಬೋದಾಗಿದೆ. ಸಾಮಾನ್ಯವಾಗಿ ಪುರುಷರ ವ್ಯಕ್ತಿನಾಮಗಳಲ್ಲಂತ ಬಂದಾಗ ಕೇತೇಗೌಡ ಆಗಿರ್ಬೋದು, ಜಡೇಗೌಡ, ಪಂದೇಗೌಡ, ಬೇದೇಗೌಡ, ಮಾದೇಗೌಡ ಇವೆಲ್ಲ ಕೂಡ ಬಹಳ ವಿಶೇಷವಾದಂಥ ಪುರುಷ ವ್ಯಕ್ತಿನಾಮಗಳಂತ ಗುರುತಿಸಲಾಗುತ್ತೆ. ಇನ್ನು ಮಹಿಳೆಯರ ಹೆಸರುಗಳಂತ ಬಂದಾಗ ದೈತಮ್ಮ ಆಗಿರ್ಬೋದು, ಪಂದಮ್ಮ, ಬೊಮ್ಮಮ್ಮ, ಹಲಗಮ್ಮ, ರಂಗಮ್ಮ ಮಹಿಳೆಯರ ವಿಶೇಷವಾದಂಥ ವ್ಯಕ್ತಿನಾಮಗಳಂತ ಗುರುತಿಸಲಾಗುತ್ತೆ. ಹಾಗಾಗಿ ಇವೆಲ್ಲ ಎಕ್ಸಾಮಲ್ಲಿ ಬರ್ತಾವಂತ ಹೇಳೋಕ್ಕಾಗಲ್ಲ, ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ಮಿನಿಮಮ್ ಆಗಿ ನಮಗೆ ಗೊತ್ತಿರಬೇಕು ಇಂತಹ ಹೆಸರುಗಳು ಯಾವ ಜನಾಂಗ, ಯಾವ ಬುಡಕಟ್ಟು ಜನಾಂಗದಲ್ಲಿ ನಾವು ಕಾಣಬಹುದು, ಈ ರೀತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು. ಇನ್ನು ಸೋಲಿಗರು ವಾಸವಾಗಿರುವಂಥ ನೆಲೆಗಳು ಏನಿದಾವಲ್ವ, ಅವರು ವಾಸಿಸುವಂಥ ನೆಲೆಗಳಿಗೆ ಪೋಡು ಅಂತ ಕರೆಯಲಾಗುತ್ತೆ. ಇವರ ನೆಲೆಗಳಿಗೆ ಪೋಡು ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಸೋಲಿಗರು ಆಚರಿಸುವಂಥ ಹಬ್ಬಗಳಲ್ಲಿ ಬಹಳ ವಿಶೇಷವಾದಂಥ ಹಬ್ಬ ಅಂದರೆ ಅದು ರೊಟ್ಟಿ ಹಬ್ಬ ಅಂತ. ಬಹಳ ವಿಶೇಷವಾದಂಥ ಹಬ್ಬ. ಸ್ಪೆಷಲಿ ಚಾಮರಾಜನಗರ ಜಿಲ್ಲೆ ಆ ಏರಿಯಾದಲ್ಲಿ ಬಂದಾಗ ಬಹಳಷ್ಟು ಸುದ್ದಿಯಲ್ಲಿರುವಂಥ ಒಂದು ಹಬ್ಬ ಅಂತ ಇದನ್ನು ಗುರುತಿಸಲಾಗಿದೆ. ಸಾಕಷ್ಟು ಪತ್ರಿಕೆಗಳಲ್ಲಾಗಿರ್ಬೋದು, ಇವನ್ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಬಹಳಷ್ಟು ಸುದ್ದಿ ಆಗುತ್ತೆ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ. ಸೋಲಿಗರು ಆಚರಿಸುವಂಥ ವಿಶೇಷವಾದ ಹಬ್ಬ ಅಂತ ಇದನ್ನು ಗುರುತಿಸಲಾಗುತ್ತೆ, ರೊಟ್ಟಿ ಹಬ್ಬ ಅಂತ. ಏನಿದೆ ರೊಟ್ಟಿ ಹಬ್ಬ, ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋದರೆ, ಸಾಮಾನ್ಯವಾಗಿ ಸೋಲಿಗರು ತಾವು ಬೆಳೆದಂತಹ ರಾಗಿ ಮತ್ತು ಜೋಳವನ್ನು ಒಂದುಗೂಡಿಸಿ ವಿವಿಧ ಗಾತ್ರದ ರೊಟ್ಟಿಗಳನ್ನು ಮಾಡ್ತಾರೆ. ರೊಟ್ಟಿಯ ಜೊತೆಗೆ ಎಳೆ ಹಲಸಿನಕಾಯಿ ಪಲ್ಯ ಮತ್ತು ಪಾಯಸವನ್ನು ಮಾಡಿ ತಮ್ಮ ಕುಲದೇವರು ಅಥವಾ ತಮ್ಮ ಆರಾಧ್ಯ ದೇವರು ಏನಿದ್ದಾರಲ್ವ ಅವರಿಗೆಲ್ಲ ಅದನ್ನು ಅರ್ಪಿಸ್ತಾರೆ. ಅಂದರೆ ನೈವೇದ್ಯದ ರೀತಿಯಲ್ಲಿ ಅದನ್ನು ಅರ್ಪಿಸ್ತಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ತಮ್ಮ ಆರಾಧ್ಯ ದೇವರಿಗೆ ಕೆಲವೊಂದು ಪ್ರಾರ್ಥನೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಅಂದರೆ ಮುಂದಿನ ವರ್ಷ ಅಥವಾ ಬರುವ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ ಆಗಿರ್ಬೋದು, ಅಥವಾ ಕಾಡಿಗೆ ಬೆಂಕಿ ಬೀಳದಿರಲಿ, ಮಾರಣಾಂತಿಕ ಕಾಯಿಲೆಗಳು ಬರದಿರಲಿ, ಈ ರೀತಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ. ರೊಟ್ಟಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ಆರಾಧ್ಯ ದೇವರಿಗೆ ಕೆಲವೊಂದು ವಿಶೇಷವಾದಂತಹ ನೈವೇದ್ಯಗಳನ್ನು ಸಲ್ಲಿಸ್ತಾರೆ. ತಮ್ಮ ಆರಾಧ್ಯ ದೇವರಿಗೆ ಕೆಲವೊಂದು ಪ್ರಾರ್ಥನೆಗಳನ್ನು ಕೂಡ ಮಾಡಿಕೊಳ್ತಾರೆ. ಇದು ರೊಟ್ಟಿ ಹಬ್ಬದ ವಿಶೇಷತೆ ಅಂತ ಗುರುತಿಸ್ಬೋದು. ರೊಟ್ಟಿ ಹಬ್ಬ ಇದಿಷ್ಟೇ ವಿಶೇಷತೆ ಅಲ್ಲ, ಇದರ ಜೊತೆಗೆ ಸೋಲಿಗರಲ್ಲಿ ಬಂದಾಗ ರೊಟ್ಟಿ ಹಬ್ಬ ವಧುವರರ ಅನ್ವೇಷಣೆಗೆ ಒಂದು ವೇದಿಕೆ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಸೋಲಿಗರಲ್ಲಿ ವಧುವರರ ಅನ್ವೇಷಣೆಗೆ ರೊಟ್ಟಿ ಹಬ್ಬವನ್ನು ಒಂದು ವೇದಿಕೆ ಅಂತಲೇ ಗುರುತಿಸಲಾಗುತ್ತೆ. ಹಾಗಾಗಿ ರೊಟ್ಟಿ ಹಬ್ಬ ಬಹಳ ವಿಶೇಷತೆ ಅಂತ ಗುರುತಿಸಲಾಗುತ್ತೆ. ಈ ಹಬ್ಬ ಆಚರಣೆ ಸಂದರ್ಭದಲ್ಲಿ ಬಂದಾಗ ಸಾಕಷ್ಟು ಪತ್ರಿಕೆಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಆರ್ಟಿಕಲ್ಸ್ ಆಗಿರ್ಬೋದು, ಚರ್ಚೆಗಳು ಕೂಡ ಬರ್ತಾ ಇರುತ್ತೆ. ನೀವು ಹೋದರೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ನಾವು ಪಡ್ಕೊಳ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ನಿಮಗೆ ಗೊತ್ತಿರಬೇಕು ಸೋಲಿಗರಲ್ಲಿ ಕಂಡುಬರುವಂಥ ವಿಶೇಷವಾದ ಹಬ್ಬ ಯಾವುದು, ಆ ಹಬ್ಬದ ವಿಶೇಷತೆಗಳೇನು ಅನ್ನೋದು ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಗೊತ್ತಿರಬೇಕು. ಓಕೆ, ಸೋಲಿಗ ಬುಡಕಟ್ಟು ಜನಾಂಗ ಬಿಳಿಗಿರಿ ರಂಗನ ಬೆಟ್ಟ ಪ್ರದೇಶದಲ್ಲಿ ಮತ್ತು ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ವಾಸ ಆಗಿದ್ದಾರೆ ಅನ್ನೋದು ನಾವು ಡಿಸ್ಕಷನ್ ಮಾಡಿದ್ದೇವೆ. ಆಲ್ರೆಡಿ ಮ್ಯಾಪಲ್ಲಿ ಕೂಡ ನೋಡ್ಬೋದು, ಯೆಲ್ಲೋ ಕಲರ್ ಅಥವಾ ನಿಮಗೆ ರೆಡ್ ಸರ್ಕಲ್ ಏರಿಯಾದಲ್ಲಿ BRT ಟೈಗರ್ ರಿಸರ್ವ್ ಏರಿಯಾ ನೋಡ್ಬೋದು. ಅದರ ಪಕ್ಕದಲ್ಲಿ ಗ್ರೀನ್ ಕಲರ್ ಏರಿಯಾದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಇಲ್ಲಿ ನಾನು ಒಂದು ವಿಚಾರ ನಿಮ್ಮ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಲಿಕ್ಕೆ ಬಯಸ್ತಾ ಇರೋದು ಯಾವುದು ಅಂತ ನೋಡ್ತಾ ಇದ್ರೆ, BRT ಅಂತ ಏನಿದಲ್ವ, ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಏರಿಯಾ ಮತ್ತು ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಇವರು ವಾಸವಾಗಿದ್ದಾರೆ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ. ಅದರಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಏರಿಯಾ ಏನಿದೆ ಅಲ್ವಾ, ಇದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆ, BRT ಹುಲಿ ಸಂರಕ್ಷಣಾ ತಾಣ ಅಥವಾ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಹುಲಿ ಸಂರಕ್ಷಣಾ ತಾಣದ ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಆ ಹುಲಿ ಸಂರಕ್ಷಣಾ ತಾಣದ ಮ್ಯಾಪ್ ಏನಿದೆ ಅಲ್ವಾ, ಅದನ್ನು 2 ಕಲರಿಂದ ಹೈಲೈಟ್ ಮಾಡಲಾಗಿದೆ. ಈ ಮ್ಯಾಪನ್ನು ನಾನು NTCA ವೆಬ್ಸೈಟಿಂದ ತೆಗೆದುಕೊಂಡಿರೋದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ವೆಬ್ಸೈಟಿಂದ ತೆಗೆದುಕೊಂಡಿರೋದು. ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಈ ಏರಿಯಾ ಏನಿದೆ ಅಲ್ವಾ, ಅದಕ್ಕೆ ಬಫರ್ ಝೋನ್ ಅಂತ ಕರೆಯಲಾಗ್ತದೆ. ಸಾಮಾನ್ಯವಾಗಿ ಹುಲಿ ಸಂರಕ್ಷಿತ ತಾಣಗಳಂತ ಬಂದಾಗ ಈ ರೀತಿ 2 ಏರಿಯಾ ಅಂತ ಡಿವೈಡ್ ಮಾಡಲಾಗ್ತದೆ. ಹುಲಿ ಸಂರಕ್ಷಿತ ತಾಣದ ಪ್ರದೇಶವನ್ನು 2 ಭಾಗಗಳಾಗಿ ನಾವು ಡಿವೈಡ್ ಮಾಡ್ತೇವೆ. ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಬಫರ್ ಝೋನ್, ಅದು
ಮತ್ತು ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ ಅದು ಕೋರ್ ಝೋನ್ ಅಂತ ಗುರುತಿಸಲಾಗಿದೆ. ಏನು ವ್ಯತ್ಯಾಸ ಈ ಎರಡು ಏರಿಯಾಕ್ಕೂ ಅಂತ ನೋಡ್ತಾ ಹೋದರೆ, ಬಫರ್ ಝೋನಲ್ಲಿ ಮಾನವ ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ, ಮಾನವರು ಅಡ್ಡಾಡ್ಲಿಕ್ಕಾಗಿರ್ಬೋದು ಈ ರೀತಿ ಅವಕಾಶ ಇರುತ್ತೆ, ಅಥವಾ ಟೂರಿಸಮ್ಗೂ ಅವಕಾಶ ಇರುತ್ತೆ ಅಂತ ಗುರುತಿಸ್ಬೋದು. ಆದರೆ ಕೋರ್ ಝೋನಲ್ಲಿ ಬಂದಾಗ ಮಾನವ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ, ಸಂಪೂರ್ಣವಾಗಿ ಪ್ರಾಣಿಗಳು ಸ್ವಚ್ಛಂದವಾಗಿ ಅವುಗಳ ಮನ ಬಂದಂತೆ ವಾಸ ಮಾಡಲಿಕ್ಕೆ ಆ ಕೋರ್ ಝೋನಲ್ಲಿ ಅವಕಾಶ ಕಲ್ಪಿಸ್ಕೊಡ್ಲಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಹುಲಿ ಸಂರಕ್ಷಿತ ತಾಣವನ್ನು ಕೂಡ ಈ ರೀತಿ ಎರಡು ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಇಲ್ಲಿ ಕಾಣಿಸ್ತಾ ಇರುವಂಥ ಮ್ಯಾಪ್ ಇದು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಹುಲಿ ಸಂರಕ್ಷಿತ ತಾಣದ ಪ್ರದೇಶವಾಗಿದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಥವಾ ಯಾಕೆ ಈ ಕಂಟೆಂಟ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಹೋದರೆ, ಸೋಲಿಗ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿ ವಾಸ ಆಗಿರ್ತಾರೆ ಅನ್ನೋದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅಂದರೆ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಹುಲಿ ಸಂರಕ್ಷಿತ ತಾಣ ಆಗಿರ್ಬೋದು, ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದಲ್ಲಿ ವಾಸ ಆಗಿರ್ತಾರೆ ಅಂತ ಏನು ಹೇಳ್ತಾ ಇದ್ದೇವಲ್ವಾ. ಹಾಗಾದರೆ ನಿಮಗೊಂದು ಡೌಟ್ ಬರುತ್ತೆ, ಇಲ್ಲಿ BRT ಹುಲಿ ಸಂರಕ್ಷಿತ ತಾಣ ಪ್ರದೇಶದಲ್ಲಿ ಬಂದಾಗ ಕೋರ್ ಝೋನಲ್ಲಿ ಇವರು ವಾಸ ಆಗಿದ್ದಾರೆ ಇಲ್ವಾ? ನಾವು ಸಾಮಾನ್ಯವಾಗಿ ನೋಡಿದಾಗ ಕೋರ್ ಝೋನಲ್ಲಿ ಮಾನವ ಚಟುವಟಿಕೆಗಳಿಗೆ ಮಾನವ ವಾಸಕ್ಕೆ ಅವಕಾಶ ಇರೋದಿಲ್ಲ, ಬಫರ್ ಝೋನಲ್ಲಿ ಮಾತ್ರ ವಾಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಥವಾ ಮಾನವ ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ ಅಂತ ಗುರುತಿಸ್ಬೋದು. ಸಾಮಾನ್ಯವಾಗಿ ಈ ರೀತಿ ಹುಲಿ ಸಂರಕ್ಷಿತ ತಾಣ ಅಂತ ಡಿಕ್ಲೇರ್ ಆದಂಥ ಸಂದರ್ಭದಲ್ಲಿ ಕೋರ್ ಝೋನಲ್ಲಿ ಏನಾದರೂ ಜನ ಇದ್ದರೆ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡೋದು ಕೂಡ ನೀವು ಆಲ್ರೆಡಿ ಪೇಪರಲ್ಲಿ ಅಥವಾ ಕೆಲವೊಂದು ಕರೆಂಟ್ ಅಫೇರ್ಸಲ್ಲಿ ಕೂಡ ನೀವು ಓದಿರ್ತೀರಾ. ಓಕೆ, ಇಲ್ಲೇನಾಗಿದೆ ಇದಕ್ಕೆ ರಿಲೇಟೆಡ್ ಆಗಿ ಬಂದು ನೋಡ್ತಾ ಹೋದರೆ, ಸೋಲಿಗ ಬುಡಕಟ್ಟು ಜನಾಂಗದವರು BRT ಹುಲಿ ಸಂರಕ್ಷಿತ ತಾಣದ ಕೋರ್ ಝೋನಲ್ಲಿ ವಾಸವಾಗಿರೋದು ಕಂಡುಬರುತ್ತೆ. ಇಲ್ಲಿ ನಿಮಗೆ ಅನಿಸ್ಬೋದು, ಕಾನೂನಿನ ಪ್ರಕಾರ ಕೋರ್ ಝೋನಲ್ಲಿ ಮನುಷ್ಯರು ವಾಸ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಇಲ್ಲಿ ಸೋಲಿಗರಿಗೆ ಯಾಕೆ ಅವಕಾಶ ಮಾಡಿಕೊಡ್ಲಾಯಿತು ಅಂತ ಅನಿಸ್ಬೋದು. ಸ್ಪೆಷಲಿ ಸೋಲಿಗ ಬುಡಕಟ್ಟು ಜನಾಂಗದವರು ಈ ಹಕ್ಕನ್ನು ನ್ಯಾಯಾಲಯದ ಮೂಲಕನೇ ಪಡೆದುಕೊಂಡಿರೋದು ಕಂಡುಬರುತ್ತೆ. ನ್ಯಾಯಾಲಯವೇ ಸೋಲಿಗರ ಅರಣ್ಯದ ಹಕ್ಕನ್ನು ಅಥವಾ ಅರಣ್ಯ ಪ್ರದೇಶದಲ್ಲಿ ವಾಸವಾಗುವಂಥ ಹಕ್ಕನ್ನು ನ್ಯಾಯಾಲಯವೇ ಅವರಿಗೆ ನೀಡಿದೆ ಅಂತ ಹೇಳ್ಬೋದು. ನ್ಯಾಯಾಲಯ ಯಾಕೆ ಈ ಹಕ್ಕನ್ನು ಅವರಿಗೆ ನೀಡಿದೆ ಅಂತ ನೋಡ್ತಾ ಹೋದರೆ, ನೂರಾರು ವರ್ಷಗಳಿಂದ ಸೋಲಿಗ ಬುಡಕಟ್ಟು ಜನಾಂಗದವರು ಪ್ರಕೃತಿಯೊಂದಿಗೆ ಸೌಹಾರ್ದಯುತವಾಗಿ ವಾಸಿಸ್ತಾ ಇದ್ದಾರೆ. ಅವರ ಜೀವನ ವಿಧಾನದಿಂದ ಹುಲಿ ಸಂತತಿಗೆ ಯಾವುದೇ ರೀತಿ ಧಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅರಣ್ಯ ಹಕ್ಕು ಅಥವಾ ಅರಣ್ಯದಲ್ಲಿ ಅಥವಾ BRT ಹುಲಿ ಸಂರಕ್ಷಿತ ತಾಣ ಪ್ರದೇಶದಲ್ಲಿ ಅವರು ವಾಸ ಮಾಡಬಹುದು, ಅವರಿಗೆ ಆ ಹಕ್ಕಿದೆ ಅನ್ನುವಂಥ ವಿಚಾರವನ್ನು ನ್ಯಾಯಾಲಯವೇ ಗುರುತಿಸಿರೋದು ಕಂಡುಬರುತ್ತೆ. ಹಾಗಾಗಿ ಇಡೀ ದೇಶದಲ್ಲಿ ಹುಲಿ ಸಂರಕ್ಷಿತ ತಾಣದ ಕೋರ್ ಝೋನಲ್ಲಿ ವಾಸ ಮಾಡ್ತಾ ಇರುವಂಥ ದೇಶದ ಮೊದಲ ಬುಡಕಟ್ಟು ಜನಾಂಗ ಅಂತ ಸೋಲಿಗ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಕಾನೂನಾತ್ಮಕವಾಗಿ ಸೋಲಿಗ ಬುಡಕಟ್ಟು ಜನಾಂಗದವರು ಈ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಸೋಲಿಗ ಬುಡಕಟ್ಟು ಜನಾಂಗಕ್ಕೆ ರಿಲೇಟೆಡ್ ಆಗಿ ಬಂದಾಗ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಈ ಕಲ್ಯಾಣ ಕೇಂದ್ರ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಏನಿದೆ ಅಲ್ವಾ, ಈ ಕೇಂದ್ರವು ಸೋಲಿಗರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥ ಸಂಸ್ಥೆ ಆಗಿದೆ. ಸ್ಪೆಷಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಡಾಕ್ಟರ್ H. ಸುದರ್ಶನ್ ಅವರಿಗೆ ಸಲ್ಲುತ್ತೆ. ಸ್ಪೆಷಲಿ ಈ ಕೇಂದ್ರ ಯಾವ ಕೆಲಸ ಮಾಡ್ತಿದೆ ಅಂತ ನೋಡ್ತಾ ಹೋದರೆ, ಬುಡಕಟ್ಟು ಜನರ ಆರೋಗ್ಯ ರಕ್ಷಣೆ ಬಗ್ಗೆ ಅವರಿಗೆ ಶಿಕ್ಷಣ ಕೊಡೋದಾಗಿರ್ಬೋದು, ವೃತ್ತಿಪರ ತರಬೇತಿ ಮತ್ತು ಜೀವನೋಪಾಯಕ್ಕೆ ರಿಲೇಟೆಡ್ ಆಗಿ ಅವರಿಗೆ ಟ್ರೈನ್ ಅಪ್ ಮಾಡುವಂಥ ಅಥವಾ ಆ ಕ್ಷೇತ್ರದಲ್ಲಿ ಅವರ ಸ್ಥಿತಿಗತಿಯನ್ನು ಸುಧಾರಿಸುವಂಥ ಪ್ರಯತ್ನ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಮಾಡ್ತಾ ಇರೋದನ್ನು ಗುರುತಿಸಬಹುದಾಗಿದೆ. ಹಾಗಾಗಿ ಎಲ್ಲ ವಿಚಾರಗಳು ಸೋಲಿಗ ಬುಡಕಟ್ಟು ಜನಾಂಗಕ್ಕೆ ರಿಲೇಟೆಡ್ ಆಗಿ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ಸ್ಪರ್ಧಾರ್ಥಿಯಾಗಿ ನನಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ನಾವು ಹಾಲಕ್ಕಿ ಒಕ್ಕಲಿಗ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ಪೆಷಲಿ ಹಾಲಕ್ಕಿ ಒಕ್ಕಲಿಗರು ಅಥವಾ ಹಾಲಕ್ಕಿ ಒಕ್ಕಲಿಗ ಅನ್ನುವಂಥ ಬುಡಕಟ್ಟು ಜನಾಂಗ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂಥ ಒಂದು ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಕಾರವಾರ ತಾಲೂಕು ಆಗಿರ್ಬೋದು, ಅಂಕೋಲ, ಕುಮಟಾ, ಹೊನ್ನಾವರ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬುಡಕಟ್ಟು ಜನಾಂಗದ ಜನರನ್ನು ನಾವು ಕಾಣಬಹುದಾಗಿದೆ. ಸ್ಪೆಷಲಿ ಇವರ ಗುಡಿಸಲುಗಳು ಗದ್ದೆಗಳ ಹತ್ತಿರದಲ್ಲಿ ಗುಂಪು ಗುಂಪಾಗಿರೋದು ಕಂಡುಬರುತ್ತೆ. ಇವರ ವಾಸಸ್ಥಾನಕ್ಕೆ ಕೊಪ್ಪ ಅಂತ ಕರೆಯಲಾಗುತ್ತೆ. ಪ್ರತಿ ಕೊಪ್ಪವು ಕೂಡ ಒಂದು ಹಳ್ಳಿಯಾಗಿರುತ್ತೆ. ಸ್ಪೆಷಲಿ ಹಾಲಕ್ಕಿ ಒಕ್ಕಲಿಗರಲ್ಲಿ ಬಂದಾಗ ಅಥವಾ ಈ ಬುಡಕಟ್ಟು ಜನಾಂಗದಲ್ಲಿ ಬಂದಾಗ ಇಬ್ಬರು ಮಹಿಳೆಯರು ಬಹಳ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಮತ್ತು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಒಬ್ಬರು ಸುಕ್ರಿ ಬೊಮ್ಮಗೌಡ ಅವರು ಪ್ರಸಿದ್ಧ ಜನಪದ ಗಾಯಕರು, ಆಲ್ರೆಡಿ ಗೊತ್ತಿರುತ್ತೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಲಾಗಿದೆ. ಹಾಲಕ್ಕಿಗಳ ನೈಂಟಿಂಗೇಲ್ ಅಂತಲೇ ಅವರನ್ನು ಕರೆಯಲಾಗುತ್ತೆ. ಅಷ್ಟೊಂದು ಫೇಮಸ್ ಆದಂತಹ ಜನಪದ ಗಾಯಕರು. ಪದ್ಮಶ್ರೀ ಪ್ರಶಸ್ತಿ ನೀಡುವ ಮೂಲಕ ಅವರ ಸಾಧನೆಯನ್ನು ಭಾರತ ಸರ್ಕಾರ ಗುರುತಿಸಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದೇ ಬುಡಕಟ್ಟು ಜನಾಂಗದ ಮತ್ತೊಬ್ಬ ವಿಶೇಷವಾದಂಥ ಮಹಿಳೆ ಅಂದರೆ ತುಳಸಿ ಗೌಡ ಅವರು. ಪರಿಸರವಾದಿ, ವೃಕ್ಷ ಮಾತೆ ಅಂತಲೇ ಫೇಮಸ್ ಆಗಿರುವಂಥ ತುಳಸಿ ಗೌಡ ಅವರಿಗೂ ಕೂಡ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಬುಡಕಟ್ಟು ಜನಾಂಗದವರು ಪ್ರಕೃತಿಯ ಜೊತೆಗೆ ಬಹಳಷ್ಟು ಅನ್ಯೋನ್ಯವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಪ್ರಕೃತಿಯನ್ನು ಉಳಿಸಿ ಬೆಳೆಸೋದರಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ತುಳಸಿ ಗೌಡ ಅವರ ಕೊಡುಗೆ ಬಹಳ ವಿಶೇಷವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ.
ನೆಕ್ಸ್ಟ್ ಒನ್ ಹಕ್ಕಿ ಪಿಕ್ಕಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗವು ಸಹ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಏನಿದು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ, ಏನಿದ್ರ ವಿಶೇಷತೆ ಅಂತ ನೋಡ್ತಾ ಹೋದರೆ, ಸ್ಪೆಷಲಿ ಈ ಬುಡಕಟ್ಟು ಜನಾಂಗದವರು ಉತ್ತರ ಭಾರತದಿಂದ ವಲಸೆ ಬಂದಿರುವಂಥ ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗುತ್ತೆ. ಮೂಲ ವಾಸಸ್ಥಾನವನ್ನು ರಾಜಸ್ಥಾನದ ಬಾಗ್ರಾ ಅಂತ ಗುರುತಿಸಲಾಗಿದೆ. ಕೆಲವೊಂದು ಕಡೆಗೆ ರಾಜಸ್ಥಾನ, ಗುಜರಾತ್ ಎರಡು ರಾಜ್ಯ ಅಂತ ಹೇಳಲಾಗುತ್ತೆ. ಆದರೆ ಕೆಲವೊಂದು ಅಥೆಂಟಿಕ್ ಸೋರ್ಸ್ ಅಂತ ಬಂದಾಗ ರಾಜಸ್ಥಾನದ ಬಾಗ್ರಾ ಪ್ರದೇಶವನ್ನು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದ ಮೂಲ ವಾಸಸ್ಥಾನ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಇವರು ತಮ್ಮನ್ನು ತಾವು ವಾಗ್ರಿಗಳು ಅಥವಾ ಬಾಗ್ರಿಗಳಂತ ಆ ರೀತಿ ಕೂಡ ಇವರು ತಮ್ಮನ್ನು ತಾವು ಕರೆದುಕೊಳ್ಳೋದು, ಗುರುತಿಸ್ಕೊಳ್ಳೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಏನು ಈ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ, ಯಾಕೆ ಈ ಹೆಸರು ಬಂದಿದೆ ಅಂತ ನೋಡ್ತಾ ಹೋದರೆ, ಹಕ್ಕಿ ಪಿಕ್ಕಿ ಅನ್ನುವಂಥ ಪದದಲ್ಲೇ ಈ ಬುಡಕಟ್ಟು ಜನಾಂಗದ ಅರ್ಥವನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಕನ್ನಡದಲ್ಲಿ ಹಕ್ಕಿ ಅಂದರೆ ಪಕ್ಷಿ, ಪಿಕ್ಕಿ ಅಂದರೆ ಹಿಡಿಯುವವರು ಅಂತ ಅರ್ಥ. ಹಾಗಾಗಿ ಹಕ್ಕಿ ಪಿಕ್ಕಿ ಅಂದರೆ ಪಕ್ಷಿಗಳನ್ನು ಹಿಡಿಯುವವರು, ಅಂದರೆ ಪಕ್ಷಿಗಳನ್ನು ಹಿಡಿಯುವಂಥ ಒಂದು ಬುಡಕಟ್ಟು ಜನಾಂಗವನ್ನೇ ನಾವಿಲ್ಲಿ ಗುರುತಿಸ್ಬೋದಾಗಿದೆ. ಆ ಬುಡಕಟ್ಟು ಜನಾಂಗವನ್ನು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಅಂತ ಐಡೆಂಟಿಫೈ ಮಾಡಲಾಗುತ್ತೆ. ಸ್ಪೆಷಲಿ ಪಕ್ಷಿಗಳಂತೆಯೇ ಕೂಗಿ ಅವುಗಳನ್ನು ಬೇಟೆ ಆಡುವುದರಲ್ಲಿ ಈ ಬುಡಕಟ್ಟು ಜನಾಂಗದವರು ಹೆಚ್ಚು ಪರಿಣಿತರಾಗಿರೋದು ಕಂಡುಬರುತ್ತೆ. ಅಂದರೆ ಪಕ್ಷಿಗಳಂತೆ ಅವುಗಳ ಧ್ವನಿಯನ್ನು ಅನುಕರಣೆ ಮಾಡುವಂತಹ ಒಂದು ವಿಶೇಷವಾದಂಥ ಒಂದು ಕೌಶಲ್ಯ ಇದೆ. ಅದರ ಮೂಲಕ ಪಕ್ಷಿಗಳನ್ನು ಬೇಟೆ ಆಡುವಂಥ ಒಂದು ಬುಡಕಟ್ಟು ಜನಾಂಗ ಅಂತ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗುತ್ತೆ. ಯಾವ ರೀತಿ ಹಕ್ಕಿಗಳನ್ನು ಬೇಟೆ ಆಡ್ತಾರೆ ಅಂತ ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ನವಿಲು ಆಗಿರ್ಬೋದು, ಗೀಜಗ ಆಗಿರ್ಬೋದು, ಪಾರಿವಾಳ, ಕಾಡು ಕೋಳಿ ಆಗಿರ್ಬೋದು, ಅಂತಹ ಪಕ್ಷಿಗಳ ಶಬ್ದವನ್ನು ಚೆನ್ನಾಗಿ ಇವರು ಅನುಕರಣೆ ಮಾಡ್ತಾರೆ. ಓಕೆ, ಆ ಧ್ವನಿ ಇವರೇನು ಅನುಕರಣೆ ಮಾಡಿ ಕೂಗ್ತಾರಲ್ವ, ಆ ಪಕ್ಷಿಗಳ ಧ್ವನಿಯನ್ನು ಶಬ್ದವನ್ನು ಮಾಡ್ತಾರಲ್ವ, ಆ ಶಬ್ದವನ್ನು ಕೇಳಿರುವಂಥ ಇತರೆ ಪಕ್ಷಿಗಳು ತಮ್ಮ ಸಂಗಾತಿಯೇ ತಮ್ಮನ್ನು ಕರೆಯುತ್ತಿದ್ದಾವೆ ಅನ್ನುವಷ್ಟರ ಮಟ್ಟಿಗೆ ಎಕ್ಯುರೇಟಾಗಿ ಇವರು ಆ ಪಕ್ಷಿಗಳ ಕೂಗನ್ನು, ಆ ಪಕ್ಷಿಗಳ ಸೌಂಡನ್ನು ಅನುಕರಣೆ ಮಾಡ್ತಾರೆ. ಆ ಧ್ವನಿಯನ್ನು ಕೇಳಿರುವಂಥ ಇತರೆ ಪಕ್ಷಿಗಳು ತಮ್ಮ ಸಂಗಾತಿಯೇ ತಮ್ಮನ್ನು ಕರೆಯುತ್ತಿದ್ದಾವೆಂದು ಭ್ರಮಿಸಿ ಆ ಶಬ್ದ ಬಂದ ಕಡೆಗೆ ಅವು ಓಡಲಿಕ್ಕೆ ಆರಂಭಿಸ್ತಾವಲ್ವ, ಆ ಸಮಯದಲ್ಲಿ ಆ ಪಕ್ಷಿಗಳನ್ನು ಇವರು ಬೇಟೆ ಆಡೋದು ಕಂಡುಬರುತ್ತೆ. ಹಾಗಾಗಿ ಬಹಳ ವಿಶೇಷವಾದಂಥ ಒಂದು ಬುಡಕಟ್ಟು ಜನಾಂಗ ಅಂತ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗಿದೆ. ಹಾಗಾಗಿ ಬೇಟೆ ಆಡುವುದು ಈ ಬುಡಕಟ್ಟು ಜನಾಂಗದ ಮೂಲ ವೃತ್ತಿ ಅಂತ ಗುರುತಿಸಲಾಗುತ್ತೆ. ಬೇಟೆ ಆಡುತ್ತಾ ಅದರ ಮೂಲ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಾ ಊರಿಂದ ಊರಿಗೆ ಬಿಡಾರ ಹಾಕುತ್ತಾ ಬದುಕುವ ಜನಾಂಗ ಅಂತ ಈ ಜನಾಂಗ ಗುರುತಿಸಲಾಗುತ್ತೆ. ಆಲ್ರೆಡಿ ಗೊತ್ತು ನಿಮಗೆ, ಭಾರತ ಸರ್ಕಾರ ಆಗಿರ್ಬೋದು, ಕೆಲವೊಂದು ರಾಜ್ಯ ಸರ್ಕಾರಗಳಾಗಿರ್ಬೋದು, ವನ್ಯಜೀವಿಗಳ ರಕ್ಷಣೆಗೆ ರಿಲೇಟೆಡ್ ಅನೇಕ ಕಾಯ್ದೆಗಳನ್ನು, ನೀತಿ ನಿಯಮಗಳನ್ನು ರಚಿಸ್ಕೊಂಡು ಬಂದಿರೋದು ಕಂಡುಬರುತ್ತೆ. ಹಾಗಾಗಿ ಪ್ರೆಸೆಂಟ್ ಈ ರೀತಿ ಬೇಟೆಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ಬುಡಕಟ್ಟು ಜನಾಂಗ ತಮ್ಮ ಮೂಲ ವೃತ್ತಿಯನ್ನು ಬಿಟ್ಟು, ಇದೊಂದೇ ಅಲ್ಲ, ಸಾಕಷ್ಟು ಬುಡಕಟ್ಟು ಜನಾಂಗಗಳು ತಮ್ಮ ಮೂಲ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಅವರು ಅನುಸರಿಸ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಆದರೆ ಮೂಲ ಅಂತ ಬಂದಾಗ ಈ ರೀತಿ ಒಂದು ಮೂಲ ವೃತ್ತಿ ಅವರು ಅನುಸರಿಸ್ತಾ ಇದ್ರು ಅಥವಾ ಇಂಥ ಒಂದು ಮೂಲ ವೃತ್ತಿಯನ್ನು ಅವರು ಅಳವಡಿಸ್ಕೊಂಡಿದ್ರು ಅಂತ ನಾವು ಗುರುತಿಸ್ಬೋದಾಗಿದೆ. ಓಕೆ, ಹಕ್ಕಿ ಪಿಕ್ಕಿ ಜನಾಂಗದ ಭಾಷೆ ಅಂತ ಬಂದಾಗ ಇವರು ತಮ್ಮದೇ ಆದ ಭಾಷೆಯನ್ನು ಇವರು ಹೊಂದಿರೋದು ಕಂಡುಬರುತ್ತೆ. ಸ್ಪೆಷಲಿ ವಾಗ್ರಿ ಅನ್ನುವಂಥ ಭಾಷೆಯನ್ನು ಇವರು ಹೊಂದಿರೋದು ಕಂಡುಬರುತ್ತೆ. ಇದೊಂದು ಮಿಶ್ರ ಭಾಷೆ. ಆಲ್ರೆಡಿ ಗೊತ್ತು, ಇವರು ಉತ್ತರ ಭಾರತದಿಂದ ವಲಸೆ ಬಂದಿರುವಂಥ ಒಂದು ಬುಡಕಟ್ಟು ಜನಾಂಗ ಆಗಿದೆ. ಸ್ಪೆಷಲಿ ರಾಜಸ್ಥಾನಿ ಏರಿಯಾ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಇವರ ಭಾಷೆಯ ಮೇಲೆ ಗುಜರಾತಿ ಆಗಿರ್ಬೋದು, ಹಿಂದಿ, ಮರಾಠಿ, ರಾಜಸ್ಥಾನಿ ಭಾಷೆಗಳ ಪ್ರಭಾವ ಹೆಚ್ಚಾಗಿರೋದು ಕಂಡುಬರುತ್ತೆ. ಅಂದರೆ ಈ ಎಲ್ಲ ಭಾಷೆಗಳ ಶಬ್ದಗಳು ವಾಗ್ರಿಯಲ್ಲಿ ಹೆಚ್ಚಾಗಿ ಬಳಕೆ ಆಗಿರೋದು ಅಥವಾ ಬಳಕೆ ಆಗೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕಂಡುಬರುವಂಥ ಬಹಳ ವಿಶೇಷವಾದಂಥ ಒಂದು ಬುಡಕಟ್ಟು ಜನಾಂಗದಲ್ಲಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗವು ಕೂಡ ಒಂದು ಅಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒನ್, ಕರ್ನಾಟಕದಲ್ಲಿ ಕಂಡುಬರುವಂಥ ಮತ್ತೊಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗವೆಂದರೆ ಅದು ಸಿದ್ದಿ ಜನಾಂಗ ಅಂತ. ಬಹಳ ಫೇಮಸ್, ಕಾಂಪಿಟೇಟಿವ್ ಎಕ್ಸಾಮಿಂದಲೂ ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳಿದ್ದಾರೆ ಈ ಜನಾಂಗಕ್ಕೆ ರಿಲೇಟೆಡ್ ಆಗಿ. ಸ್ಪೆಷಲಿ ಈ ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಿದ್ರೆ, ಈ ಜನಾಂಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಈ ಜನಾಂಗ ಕಂಡುಬರೋದನ್ನು ನಾವು ನೋಡ್ತೇವೆ. ಸ್ಪೆಷಲಿ ಭಾರತ ದೇಶಕ್ಕೆ ಪೋರ್ಚುಗೀಸರು ಬಂದಿದ್ರ ಅಂತ ನಾವು ಭಾರತ ಇತಿಹಾಸದಲ್ಲಿ ಓದ್ತೇವೆ. ಈ ರೀತಿ ಪೋರ್ಚುಗೀಸರು ಭಾರತಕ್ಕೆ ಬರುವಂಥ ಸಂದರ್ಭದಲ್ಲಿ ತಮ್ಮ ಕಾರ್ಯ ಅನುಕೂಲಕ್ಕಾಗಿ ಸಿದ್ದಿ ಜನಾಂಗದವರನ್ನು ಆಫ್ರಿಕಾ ಖಂಡದಿಂದ ಇಲ್ಲಿಗೆ ಕರೆ ತಂದರು ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಈ ರೀತಿ ಸಿದ್ದಿ ಜನಾಂಗದವರು ಆಫ್ರಿಕಾದಿಂದ ಭಾರತಕ್ಕೆ ಬಂದರು ಅಂತ ನಮಗೆ ಕೆಲವೊಂದು ಅಧ್ಯಯನದಲ್ಲಿ ತಿಳಿದು ಬರುತ್ತೆ. ಹಾಗಾಗಿ ಸಿದ್ದಿ ಜನಾಂಗದ ಮೂಲ ನಾವು ಆಫ್ರಿಕಾ ಅಂತ ಗುರುತಿಸಬಹುದಾಗಿದೆ. ಸ್ಪೆಷಲಿ ಗೋವಾ ಮೂಲಕ, ಅಂದರೆ ಗೊತ್ತು ನಿಮಗೆ, ಪೋರ್ಚುಗೀಸರ ರಾಜಧಾನಿ ಭಾರತದಲ್ಲಿ ಬಂದಾಗ ಗೋವಾ ಆಗಿತ್ತು. ಗೋವಾಕ್ಕೆ ಬಂದಂಥ ಸಿದ್ದಿ ಜನಾಂಗದವರು ಗೋವಾ ಮೂಲಕ ಕರ್ನಾಟಕಕ್ಕೆ ಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿರೋದು ಕಂಡುಬರುತ್ತೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಈ ಜನಾಂಗದವರನ್ನು ಗುರುತಿಸಬಹುದಾಗಿದೆ. ಓಕೆ, ಡಮಾಮಿ ಕುಣಿತ ಸಿದ್ದಿ ಜನಾಂಗದಲ್ಲಿ ಬಹಳ ವಿಶೇಷವಾದಂಥ ಒಂದು ನೃತ್ಯ ಆಗಿದೆ. ಆ ನೃತ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಭಾವಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಡಮಾಮಿ ಕುಣಿತ ಸಿದ್ದಿ ಜನಾಂಗದ ಬಹಳ ವಿಶೇಷವಾದಂಥ, ಬಹಳ ಸ್ಪೆಷಲ್ ಆದಂಥ ಒಂದು ನೃತ್ಯ ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ,
ಕರ್ನಾಟಕದಲ್ಲಿ ಕಂಡುಬರುವಂಥ ಸಿದ್ಧಿ ಜನಾಂಗ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಜನಾಂಗ ಕಂಡುಬರುತ್ತಲ್ವ, ಈ ಜನಾಂಗದಲ್ಲಿ ನಾವು 3 ಪಂಗಡಗಳನ್ನು ಗುರುತಿಸ್ಬೋದು. ಅಂದರೆ ಹಿಂದೂ ಸಿದ್ಧಿ ಜನಾಂಗ, ಮುಸ್ಲಿಂ ಸಿದ್ಧಿ ಜನಾಂಗ, ಕ್ರೈಸ್ತ ಸಿದ್ಧಿ ಜನಾಂಗ ಅಂತ ಈ ರೀತಿ ಕೂಡ ಗುರುತಿಸಲಾಗುತ್ತೆ. ಅದರಲ್ಲಿ ಸ್ಪೆಷಲಿ ಮುಸ್ಲಿಂ ಸಿದ್ಧಿ ಜನಾಂಗದಲ್ಲಿ ಕಂಡುಬರುವಂತಹ ಜನರೇನಿದ್ದಾರಲ್ವ, ಅವರು ಮೊಹರಂ ಹಬ್ಬದ ವೇಳೆಯಲ್ಲಿ ಅಲಾದಿ ಕುಣಿತ ಅನ್ನುವಂಥ ಒಂದು ನೃತ್ಯವನ್ನು ಮಾಡ್ತಾರೆ. ಅದು ಕೂಡ ಬಹಳ ವಿಶೇಷವಾದಂಥ ಒಂದು ನೃತ್ಯ ಅಂತ ಗುರುತಿಸಲಾಗುತ್ತೆ. ಓಕೆ, ಈ ರೀತಿ ಸೋಲಿಗರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಹಾಲಕ್ಕಿ ಒಕ್ಕಲಿಗರಾಗಿರ್ಬೋದು, ಹಕ್ಕಿ ಪಿಕ್ಕಿ ಸಿದ್ಧಿ ಜನಾಂಗ, ಕಾಂಪಿಟೇಟಿವ್ ಎಕ್ಸಾಮ್ನ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಬುಡಕಟ್ಟು ಜನಾಂಗಗಳಂತ ಈ ಎಲ್ಲ ಜನಾಂಗಗಳನ್ನು ಗುರುತಿಸಲಾಗುತ್ತೆ. ಅದರ ಜೊತೆಗೆ ಸುಡುಗಾಡು ಸಿದ್ಧರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗವು ಸಹ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಈ ಬುಡಕಟ್ಟು ಜನಾಂಗದವರ ಮೂಲವನ್ನು ನಾವು ಆಂಧ್ರ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಅಂದರೆ ಇವರು ಮೂಲತಃ ತೆಲುಗು ಮೂಲದವರು ಅಂತ ಹೇಳಲಾಗುತ್ತೆ. ಇವರು ಅಲೆಮಾರಿ ಗುಂಪಿಗೆ ಸೇರಿದವರು, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇವರು ಸಂಚರಿಸ್ತಾ ಇರುವಂಥ ಒಂದು ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗುತ್ತೆ. ಸ್ಪೆಷಲಿ ಈ ಬುಡಕಟ್ಟು ಜನಾಂಗದಲ್ಲಿರುವಂತಹ ಜನರು ಯಂತ್ರ ಮಂತ್ರ ಆಗಿರ್ಬೋದು, ಯಕ್ಷಿಣಿ ವಿದ್ಯೆ ಆಗಿರ್ಬೋದು, ಕೈ ಚಳಕೆ ನಾಟ ಪ್ರದರ್ಶಿಸುತ್ತಾ ಊರೂರು ಅಲೆಯುತ್ತಾ ಹೋಗೋದನ್ನು ನಾವು ಕಾಣ್ತೇವೆ. ಈ ರೀತಿ ಯಂತ್ರ ಮಂತ್ರ ಆಗಿರ್ಬೋದು, ಯಕ್ಷಿಣಿ ವಿದ್ಯೆ, ಕೈ ಚಳಕವನ್ನು ಪ್ರದರ್ಶಿಸುವಂತಹ ಏನು ಸುಡುಗಾಡು ಸಿದ್ಧರಿದ್ದಾರಲ್ವ, ಇವರಿಗೆ ಬೈರಾಗಿಗಳಂತ ಕೂಡ ಕರೆಯಲಾಗುತ್ತೆ. ಅಥವಾ ಈ ರೀತಿ ವಿದ್ಯೆಯನ್ನು ಪ್ರದರ್ಶನ ಮಾಡೋರಿಗೆ ಸುಡುಗಾಡು ಸಿದ್ಧರು ಅಂತ ಕರೆಯಲಾಗುತ್ತೆ. ಸ್ಪೆಷಲಿ ಇವರನ್ನು ಸಿದ್ಧರಂದರೆ ಯಾವುದೋ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅಥವಾ ಜ್ಞಾನವನ್ನು ಪಡೆದುಕೊಂಡವರು ಅಂತ ಗುರುತಿಸಲಾಗುತ್ತೆ. ಇಂತಹ ಸಿದ್ಧರನ್ನು ಬೈರಾಗಿಗಳು ಅಥವಾ ಸುಡುಗಾಡು ಸಿದ್ಧರು ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಇವರು ಶಿವನ ಆರಾಧಕರಾಗಿರ್ತಾರೆ. ಗ್ರಾಮೀಣ ಭಾಗದಲ್ಲಿ ನೀವು ಒಂದು 15 ವರ್ಷದ ಹಿಂದಿನವರೆಗೂ ಬಂದಾಗ ಸಾಮಾನ್ಯವಾಗಿ ಇವರು ಪ್ರತಿ ವರ್ಷವೂ ಕೂಡ ನಾವು ಇಳುವರಿ ಪಡ್ಕೊಳ್ತೇವಲ್ವಾ, ಕೃಷಿ ಭೂಮಿಯಲ್ಲಿ ಬಂದಾಗ ನಾವು ಧಾನ್ಯಗಳನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಸುಡುಗಾಡು ಸಿದ್ಧರು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಭೇಟಿ ನೀಡಿ ನಾವು ಬೆಳೆದಿರುವಂತಹ ಧಾನ್ಯಗಳಲ್ಲಿ ಅವರು ಕೂಡ ಕೆಲ ಪ್ರಮಾಣದಲ್ಲಿ ಪಡೆದುಕೊಂಡು ಹೋಗೋದು, ಆ ರೀತಿ ಮನೆಗಳಿಗೂ ಕೂಡ ಬರೋದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಆಧುನೀಕರಣ ಬೇರೆ ಬೇರೆ ಕಾರಣದಿಂದಾಗಿ ಆಲ್ಮೋಸ್ಟ್ ಅಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ಮೂಲ ವೃತ್ತಿಯಿಂದ ಬೇರೆ ಕಡೆಗೆ ಬಂದಿರೋದನ್ನು ಆಲ್ರೆಡಿ ಗೊತ್ತಿರುವಂತಹ ವಿಚಾರವಾಗಿದೆ. ಸಾಮಾನ್ಯವಾಗಿ ಇವರು ಶಿವನ ಆರಾಧಕರಾಗಿರ್ತಾರೆ, ಬೈರಾಗಿಗಳಂತ ಕೂಡ ಇವರಿಗೆ ಕರೆಯಲಾಗುತ್ತೆ. ನೆಕ್ಸ್ಟ್ ಒಂದು ಬುಡಬುಡಿಕೆ ಅನ್ನೋದು ಕೂಡ ಒಂದು ಬುಡಕಟ್ಟು ಜನಾಂಗ, ಕರ್ನಾಟಕದಲ್ಲಿ ಕಂಡುಬರುವಂಥ ಬಹಳ ವಿಶೇಷವಾದಂಥ ಬುಡಕಟ್ಟು ಜನಾಂಗದಲ್ಲಿ ಇದನ್ನು ಗುರುತಿಸಲಾಗುತ್ತೆ. ಬುಡಬುಡಿಕೆ ಅಥವಾ ಡಮರುಗದಂಥ ಒಂದು ಚಿಕ್ಕ ವಾದ್ಯವನ್ನು ಬಾರಿಸುತ್ತಾ ತಮ್ಮ ವೃತ್ತಿಯನ್ನು ಇವರು ಮಾಡ್ತಾ ಇದ್ರು. ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ, ಬುಡಬುಡಿಕೆ ವೃತ್ತಿಗೆ ರಿಲೇಟೆಡ್ ಆಗಿರುವಂಥ ಒಬ್ಬ ವ್ಯಕ್ತಿಯ ಇಮೇಜ್ ಕಾಣಿಸ್ತದೆ. ಕೈಯಲ್ಲಿ ನಾವೊಂದು ಡಮರುಗದಂತಹ ಒಂದು ವಾದ್ಯವನ್ನು ನೋಡ್ಬೋದಾಗಿದೆ. ಅದಕ್ಕೆ ನಾವು ಬುಡಬುಡಿಕೆ ಅಥವಾ ಡಮರುಗದಂಥ ಒಂದು ಚಿಕ್ಕ ವಾದ್ಯ ಅಂತ ಹೇಳೋದು. ಅದನ್ನು ಬಾರಿಸ್ತಾ ಇವರೇನು ಮಾಡ್ತಾಯಿದ್ರು, ಗ್ರಾಮೀಣ ಪ್ರದೇಶಗಳಿಗೆ, ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇದ್ರು ಅಂತ ಹೇಳ್ಬೋದು. ಸ್ಪೆಷಲಿ ಇವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ವಲಸೆ ಬಂದವರಂತ ಗುರುತಿಸಲಾಗುತ್ತೆ. ಈ ಜನಾಂಗದ ಬಹಳ ವಿಶೇಷವಾದಂತಹ ಅಂಶ ಏನಂದರೆ ಇವರು ಶಕುನ ಹೇಳಿಕೊಂಡು ಜೀವನವನ್ನು ಸಾಗಿಸುವಂಥ ಒಂದು ಬುಡಕಟ್ಟು ಜನಾಂಗ ಆಗಿದೆ. ಅಂದರೆ ಸಾಮಾನ್ಯವಾಗಿ ಬೆಳಗಿನ ಜಾವ ಗ್ರಾಮಗಳಿಗೆ ಅಂದರೆ ಹಳ್ಳಿಗಳಿಗೆ ಭೇಟಿ ನೀಡಿ ಹಳ್ಳಿಗಳಿಗೆ ಬಂದು ಶಕುನವನ್ನು ನುಡಿತಾ ಇದ್ರು. ಸಾಮಾನ್ಯವಾಗಿ ನಾವೊಂದು 15-20 ವರ್ಷದ ಹಿಂದೆ ಹೋದಾಗ ಸಾಮಾನ್ಯವಾಗಿ ಸೂರ್ಯೋದಯದ ಸಮಯದ ಸಂದರ್ಭದಲ್ಲಿ ಬಂದಾಗ ಈ ಬುಡಬುಡಿಕೆಯವರು ಹಳ್ಳಿಗಳಿಗೆ ಬಂದು ಶಕುನವನ್ನು ನುಡಿಯುತ್ತಾ ಅವರು ಊರಿಗೆ ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಸ್ಪೆಷಲಿ ಆ ಶಕುನವನ್ನು ಹಾಲಕ್ಕಿ ಶಾಸ್ತ್ರ ಅಂತ ಕರೆಯಲಾಗುತ್ತೆ. ಏನು ವಿಶೇಷತೆ ಅಂದರೆ ಶಕುನ ನುಡಿಯುವ ಹಾಲಕ್ಕಿಯ ಭಾಷೆ ಬುಡಬುಡಿಕೆಯವರು ಮಾತ್ರ, ಅವರಿಗೆ ಮಾತ್ರ, ಬುಡಕಟ್ಟು ಜನಾಂಗದವರಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಂತ ಹೇಳ್ಬೋದು. ಓಕೆ, ಈ ವೃತ್ತಿ ಅಥವಾ ಈ ಬುಡಕಟ್ಟು ಜನಾಂಗವು ಕೂಡ ತನ್ನ ಮೂಲ ವೃತ್ತಿಯಿಂದ ಬೇರೆ ವೃತ್ತಿ ಕಡೆಗೆ ಅದು ಪರಿವರ್ತನೆ ಆಗಿದೆ ಅಂತ ಗುರುತಿಸ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರೋದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಕಿನ್ನರಿ ಜೋಗಿ ಅನ್ನುವಂಥ ಮತ್ತೊಂದು ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಕಂಡುಬರುವಂಥ ಬಹಳ ವಿಶೇಷವಾದಂಥ ಬುಡಕಟ್ಟು ಜನಾಂಗ ಅಂತ ಗುರುತಿಸ್ಬೋದು. ಕರ್ನಾಟಕದ ವೃತ್ತಿ ಗಾಯಕ ಪರಂಪರೆಯಲ್ಲಿ ವಿಶೇಷವಾದಂಥ ಗಾಯಕ ಜನವರ್ಗ ಅಂತಲೇ ಈ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗುತ್ತೆ. ವಿಶಿಷ್ಟ ಉಡುಗೆ ತೊಡುಗೆಯನ್ನು ತೊಟ್ಟು ಇವರು ಕೂಡ ಹಳ್ಳಿಗಳಿಗೆ ಭೇಟಿ ನೀಡಿ ತಮ್ಮ ಗಾಯಕ ವೃತ್ತಿ ಅಥವಾ ತಮ್ಮ ಗಾಯನ ಕಲೆ ಏನಿದೆ ಅಲ್ವಾ ಅದನ್ನು ಪ್ರದರ್ಶನ ಮಾಡ್ತಾ ಇದ್ರು ಅಂತ ಗುರುತಿಸ್ಬೋದು. ಓಕೆ, ಕಿನ್ನರಿ ಜೋಗಿ ಬುಡಕಟ್ಟು ಜನಾಂಗದವರಿಗೆ ಜೋಗಪ್ಪ ಜೋಗಯ್ಯ ಎಂದೆಲ್ಲ ಕರೆಯಲಾಗ್ತಾ ಇತ್ತು. ಭೈರವ ದೇವರು ಕಿನ್ನರಿ ಜೋಗಿಗಳ ಮನೆ ದೇವರು ಅಂತ ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ಭಾರತ ನಿಮಗೆಲ್ಲ ಗೊತ್ತು, ಹಳ್ಳಿಗಳ ದೇಶವಾಗಿದೆ. ಹಳ್ಳಿಗಳಲ್ಲಿ ಬಂದಾಗ ಕೃಷಿ ಅತ್ಯಂತ ಪ್ರಮುಖವಾದಂಥ ಒಂದು ವೃತ್ತಿಯಾಗಿತ್ತು. ಮುಂಗಾರು ಬೆಳೆ ಕಟಾವು ಮುಗಿದು ದವಸ ಧಾನ್ಯಗಳೆಲ್ಲ ಮನೆಗೆ ಬಂದು ಸೇರಿದ ನಂತರ ಸ್ವಲ್ಪ ದಿನದವರೆಗೆ ರೈತರಿಗೆ ವಿಶ್ರಾಂತಿ ಇರ್ತಾ ಇತ್ತು. ಆ ಬಿಡುವಿನ ಸಮಯದಲ್ಲಿ ಮನೆಗೆ ಕಿನ್ನರಿ ಜೋಗಿಗಳು ಭೇಟಿ ನೀಡ್ತಾ ಇದ್ರು. ಭೇಟಿ ನೀಡಿದಂಥ ಕಿನ್ನರಿ ಜೋಗಿಗಳು ತಮ್ಮ
ವೃತ್ತಿ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ರು. ಸ್ಪೆಷಲಿ ಮನೆ ಮಂದಿ ಎಲ್ಲ ಈ ಕಿನ್ನರಿ ಜೋಗಿಗಳೇನು ಪ್ರದರ್ಶನ ಮಾಡ್ತಾ ಇದ್ರಲ್ಲ ತಮ್ಮ ವೃತ್ತಿ ಕಲೆಯನ್ನು, ಅದನ್ನು ನೋಡ್ತಾ ಇದ್ರು ಅಂತ ಹೇಳ್ಬೋದು. ಅಂದರೆ ಕಿನ್ನರಿ ಬಾರಿಸುತ್ತಾ ಜೋಗಿಗಳು ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಕಥೆಗಳನ್ನೆಲ್ಲ ಅವರ ಹಾಡಿನ ಮೂಲಕ ಅವರು ಹೇಳ್ತಾ ಇದ್ರು. ಆ ಹಾಡುಗಳನ್ನೆಲ್ಲ ಮನೆ ಮಂದಿ ಎಲ್ಲ ಕೇಳಿ ಆನಂದಿಸ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಈವನ್ ನಮ್ಮ ಸಂಸ್ಕೃತಿಯನ್ನು ಕೂಡ ಇವರು ಕಿನ್ನರಿ ಜೋಗಿಗಳು ತಮ್ಮ ಹಾಡುಗಳ ಮೂಲಕ ಅವರು ಜನರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಈ ರೀತಿ ಕಿನ್ನರಿ ಜೋಗಿ ಬುಡಕಟ್ಟು ಜನಾಂಗ ತನ್ನದೇ ಆದಂಥ ಬಹಳಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಒಂದು ಬುಡಕಟ್ಟು ಜನಾಂಗಗಳಲ್ಲಿ ಒಂದಂತ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒನ್ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ಬುಡಕಟ್ಟು ಜನಾಂಗವೆಂದರೆ ಅದು ಜೇನು ಕುರುಬರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ಕರ್ನಾಟಕ, ಕೇರಳ, ತಮಿಳುನಾಡಿನ ಗಡಿ ಭಾಗದ ಕಾಡಿನಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಅಂತ ಜೇನು ಕುರುಬ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಆಗಿರ್ಬೋದು, ಚಾಮರಾಜನಗರ ಜಿಲ್ಲೆ, ಕೊಡಗು ಜಿಲ್ಲೆಯಲ್ಲಿ ಈ ಬುಡಕಟ್ಟು ಜನಾಂಗವನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಾಗಿರ್ಬೋದು, ಕೇರಳದ ಮಾನಂದವಾಡಿಯಲ್ಲಿ ಕೂಡ ಈ ಜೇನು ಕುರುಬ ಬುಡಕಟ್ಟು ಜನಾಂಗವನ್ನು ನಾವು ಕಾಣಬಹುದಾಗಿದೆ. ಸ್ಪೆಷಲಿ ವಿಶೇಷತೆ ಏನಂದರೆ ಈ ಬುಡಕಟ್ಟು ಜನಾಂಗದವರು ಪ್ರಧಾನವಾಗಿ ಜೇನು ಹಳೆಯುವುದನ್ನು ವೃತ್ತಿ ಮಾಡಿಕೊಂಡಿದ್ರು. ಇವರು ತಲಾಂತರದಿಂದ ಕಾಡುಗಳಲ್ಲಿನ ಜೇನುತುಪ್ಪವನ್ನು ಸಂಗ್ರಹಿಸೋದು, ಅರಣ್ಯ ಉತ್ಪನ್ನಗಳನ್ನೆಲ್ಲ ಸಂಗ್ರಹಿಸಿ ಅವನ್ನು ಮಾರಾಟ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಅಂದರೆ ಕಾಡಿನಲ್ಲಿ ಜೇನು ತುಪ್ಪವನ್ನು ಸಂಗ್ರಹಿಸೋದ್ರಲ್ಲಿ, ಅರಣ್ಯ ಉತ್ಪನ್ನವನ್ನು ಸಂಗ್ರಹಿಸೋದ್ರಲ್ಲಿ ಬಹಳಷ್ಟು ನಿಪುಣರಾಗಿದ್ರು ಅಂತ ಗುರುತಿಸೋದು. ಇವರು ಜೇನು ಹಳೆಯುವುದರಲ್ಲಿ ಬಹಳಷ್ಟು ಎಕ್ಸ್ಪರ್ಟ್ ಆಗಿರೋದ್ರಿಂದಲೇ ಈ ಬುಡಕಟ್ಟು ಜನಾಂಗಕ್ಕೆ ಜೇನು ಕುರುಬರು ಅನ್ನುವಂಥ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಜೇನು ಹಳೆಯುವುದನ್ನೇ ಮುಖ್ಯ ವೃತ್ತಿಯನ್ನು ಆಗಿ ಇವರು ಮಾಡಿಕೊಂಡಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಜೇನು ಕುರುಬ ಬುಡಕಟ್ಟು ಜನಾಂಗದವರು ಆನೆಯನ್ನು ಪಳಗಿಸೋದ್ರಲ್ಲಿ ಕೂಡ ನಿಪುಣರಾಗಿದ್ದರು ಅಂತ ನಾವು ಕರ್ನಾಟಕದ ಇತಿಹಾಸ ಅಥವಾ ಮೈಸೂರು ಇತಿಹಾಸ ನೋಡಿದಾಗ ನಮಗೆ ತಿಳಿದು ಬರುತ್ತೆ. ಸ್ಪೆಷಲಿ ಮೈಸೂರು ದಸರಾ ಹಬ್ಬದಲ್ಲಿ ಮಾವುತರಾಗಿ ಪಾಲ್ಗೊಳ್ಳುವ ಮೂಲಕ ಈ ಬುಡಕಟ್ಟು ಜನಾಂಗದವರು ಸಾಂಸ್ಕೃತಿಕ ಪಾತ್ರವನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಆನೆಯನ್ನು ಪಳಗಿಸುವುದರಲ್ಲಿ ಜೇನು ಕುರುಬ ಬುಡಕಟ್ಟು ಜನಾಂಗದವರು ಬಹಳಷ್ಟು ನಿಪುಣರಾಗಿದ್ದರು, ಬಹಳಷ್ಟು ಎಕ್ಸ್ಪರ್ಟ್ ಆಗಿದ್ರು ಅಂತ ಕೂಡ ನಾವು ಗುರುತಿಸಬಹುದಾಗಿದೆ. ಸ್ಪೆಷಲಿ ಮೈಸೂರು ಇತಿಹಾಸ, ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಈ ಬುಡಕಟ್ಟು ಜನಾಂಗದ ಬಗ್ಗೆ ಸಾಕಷ್ಟು ಉಲ್ಲೇಖ ಆಗಿರೋದನ್ನು ನಾವು ಕಾಣಬಹುದಾಗಿದೆ. ಮೈಸೂರು ದಸರಾ ಉತ್ಸವದ ಜೊತೆಗೂ ಕೂಡ ಈ ಬುಡಕಟ್ಟು ಜನಾಂಗ ಸಂಬಂಧ ಹೊಂದಿರೋದನ್ನು ನಾವು ಕಾಣಬಹುದಾಗಿದೆ. 2022ರಲ್ಲಿ ಆಲ್ರೆಡಿ ಗೊತ್ತೇ ನಿಮಗೆ, ಆ ವರ್ಷದ ಮೈಸೂರು ದಸರಾ ಉತ್ಸವವನ್ನು ಭಾರತದ ರಾಷ್ಟ್ರಪತಿಯಾಗಿರುವಂಥ ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವಂಥ ಒಂದು ಲೇಖನ ನಿಮಗೆ ಕಾಣಿಸ್ತಾ ಇದೆ. ದಸರೆಗೆ ಬುಡಕಟ್ಟು ಬೆಸುಗೆ ಅನ್ನುವಂಥ ಹೆಸರಲ್ಲಿ ಈ ಆರ್ಟಿಕಲ್ ಪ್ರಕಟ ಆಗಿತ್ತು. ಈ ಆರ್ಟಿಕಲಲ್ಲೂ ಕೂಡ ಈ ಬುಡಕಟ್ಟು ಜನಾಂಗದ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಕಾಡು ಕುರುಬ ಬುಡಕಟ್ಟು ಜನಾಂಗದವರು ಆನೆಗಳನ್ನು ಪಳಗಿಸುವುದರಲ್ಲಿ, ಆನೆಗಳನ್ನು ಸಾಕುವ ಮಾವುತರಲ್ಲಿ ಬಂದಾಗ ಇವರ ಸಂಖ್ಯೆ ಅಧಿಕವಾಗಿರೋದು ಕಂಡುಬರುತ್ತೆ. ಆನೆಯನ್ನು ಪಳಗಿಸುವುದರಲ್ಲಿ ಇವರು ಬಹಳಷ್ಟು ಪ್ರಾವೀಣ್ಯತೆ ಪಡೆದುಕೊಂಡಿದ್ರು ಅನ್ನುವಂಥ ವಿಷಯ ಕೂಡ ಇಲ್ಲಿ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ನೀವು ಅಲ್ಲೇನು ಬಾಕ್ಸ್ ಕಾಣಿಸ್ತಾ ಇಲ್ಲ, ರೆಡ್ ಕಲರ್ ಬಾಕ್ಸ್, ಆ ಬಾಕ್ಸಲ್ಲಿರುವಂಥ ಕಂಟೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಆನೆಗಳನ್ನು ಪಳಗಿಸುವುದರಲ್ಲಿ, ಆನೆಗಳನ್ನು ಸಾಕುವ ಮಾವುತರಲ್ಲಿ ಜೇನು ಕುರುಬ ಸಮುದಾಯವೇ ಹೆಚ್ಚು, ಅಂದರೆ ಇವರ ಸಂಖ್ಯೆನೇ ಹೆಚ್ಚಾಗಿತ್ತು ಅನ್ನುವಂಥ ವಿಷಯ ಕೂಡ ಇಲ್ಲಿ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಮೈಸೂರು ದಸರಾ ಉತ್ಸವದ ಜೊತೆಗೂ ಕೂಡ ಈ ಬುಡಕಟ್ಟು ಜನಾಂಗ ಸಂಬಂಧ ಹೊಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಅಷ್ಟೆಲ್ಲ ಜೇನು ಕುರುಬ ಬುಡಕಟ್ಟು ಜನಾಂಗದವರ ಬೇಸಾಯದ ವಿಚಾರ ಅಂತ ಬಂದಾಗ ಅರಣ್ಯದೊಳಗೆ ಇವರು ಕುಮರಿ ಬೇಸಾಯ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಅನ್ನುವಂಥ ವಿಷಯ ಕೂಡ ಇವರ ಇತಿಹಾಸದಿಂದ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಈ ಬುಡಕಟ್ಟು ಜನಾಂಗದವರು ವಾಸಿಸುವ ಸ್ಥಳಗಳಿಗೆ ಹಾಡಿ ಅಂತ ಕರೆಯಲಾಗುತ್ತೆ. ಈ ವಿಚಾರ ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಗೊತ್ತಿರಬೇಕು. ಈ ರೀತಿ ಸೋಲಿಗರು, ಹಾಲಕ್ಕಿ ಒಕ್ಕಲಿಗರು, ಹಕ್ಕಿ ಪಿಕ್ಕಿ, ಸಿದ್ಧಿ ಜನಾಂಗ, ಸುಡುಗಾಡು ಸಿದ್ಧರು, ಬುಡಬುಡಿಕೆ, ಕಿನ್ನರಿ ಜೋಗಿ, ಜೇನು ಕುರುಬರು, ಈ ರೀತಿ ಸಾಕಷ್ಟು ಬುಡಕಟ್ಟು ಜನಾಂಗಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಗೊತ್ತಿರಲೇಬೇಕಾದಂಥ ಬುಡಕಟ್ಟು ಜನಾಂಗ ಅಂದರೆ ಅದು ಕೊರಗರು ಅಥವಾ ಕೊರಗ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ತುಳುನಾಡಿನಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗುತ್ತೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಥವಾ ತುಳುನಾಡು ಅಂತಾದರೂ ಹೇಳ್ಬೋದು, ಆ ಭಾಗದಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಒಂದು ಬುಡಕಟ್ಟು ಜನಾಂಗ. ಇವರು ವಾಸಿಸುವಂತಹ ತಾಣಗಳಿಗೆ ಕೊರಗರ ಕೊಪ್ಪ ಅಥವಾ ಕೊರಗರ ಕೊಟ್ಟ ಅಂತ ಕರೆಯಲಾಗುತ್ತೆ. ಇವರು ತಮ್ಮದೇ ಆದ ಭಾಷೆಯನ್ನು ಹೊಂದಿದ್ದಾರೆ. ಆ ಭಾಷೆಯ ಹೆಸರು ಕೂಡ ಕೊರಗ ಅಂತಿರೋದು ಕಂಡುಬರುತ್ತೆ. ಕೊರಗ ಬುಡಕಟ್ಟು ಜನಾಂಗ, ಕೊರಗ ಭಾಷೆ ತುಳುನಾಡಿನಲ್ಲಿ ಕಂಡುಬರ್ತಾರೆ. ಕೊರಗರ ಕೊಪ್ಪ ಅವರು ವಾಸಿಸುವಂತಹ ತಾಣಗಳಾಗಿದ್ದಾವಂತ. ಅಷ್ಟೇ ಅಲ್ಲ, ಕೊರಗರ ಕುಣಿತವು ಸಹ ತುಳುನಾಡಿನಲ್ಲಿ ಬಂದಾಗ ಬಹಳಷ್ಟು ವಿಶೇಷವಾದಂಥ ಒಂದು ನೃತ್ಯ ಅಂತ ಗುರುತಿಸಲಾಗುತ್ತೆ. ತುಳುನಾಡಿನಲ್ಲಿ ಪ್ರದರ್ಶನಗೊಳ್ಳುವಂಥ ಹವ್ಯಾಸಿ ಕಲೆ ಅಂತ ಕೊರಗರ ಕುಣಿತವನ್ನು ಕೂಡ ಗುರುತಿಸಲಾಗುತ್ತೆ. ಸಾಕಷ್ಟು ಬುಡಕಟ್ಟು ಜನಾಂಗಗಳು ತಮ್ಮದೇ ಆದ ವಿಶೇಷತೆಗಳನ್ನು ಹೊಂದಿರೋದು ಕಂಡುಬರುತ್ತೆ. ಆ ವಿಶೇಷತೆಗಳಿಂದಲೇ ಬುಡಕಟ್ಟು ಜನಾಂಗ ಬಹಳಷ್ಟು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಭಾರತ ಸಂಸ್ಕೃತಿಗೆ ಅವರ ಕೊಡುಗೆ ಬಹಳಷ್ಟು ವಿಶೇಷವಾಗಿದೆ ಅಂತ ಗುರುತಿಸ್ಬೋದು.
ಕಾಣ್ಬೋದಾಗಿದೆ. ನೆಕ್ಸ್ಟ್ ಒನ್ ಎರವರು ಅನ್ನುವಂಥ ಬುಡಕಟ್ಟು ಜನಾಂಗದ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸ್ಪೆಷಲಿ ಕೊಡಗಿನ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಎರವ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಇವರ ನೆಲೆಗಳಿಗೆ ಕುಂಜು ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಇವರು ಕಾಫಿ ತೋಟಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡೋದನ್ನು ನಾವು ಕಾಣ್ಬೋದಾಗಿದೆ. ನೆಕ್ಸ್ಟ್ ಒನ್ ಕಾಡು ಕುರುಬರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗವು ಸಹ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಆಲ್ರೆಡಿ ನಾವು ಜೇನು ಕುರುಬ ಅನ್ನುವಂಥ ಬುಡಕಟ್ಟು ಜನಾಂಗದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ನಾವೀಗ ಡಿಸ್ಕಷನ್ ಮಾಡ್ತಾ ಇರೋದು ಕಾಡು ಕುರುಬರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಾಗಿರ್ಬೋದು, ಹುಣಸೂರು ಆಗಿರ್ಬೋದು, HD ಕೋಟೆ ತಾಲೂಕಾಗಿರ್ಬೋದು, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಬುಡಕಟ್ಟು ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಇವರು ವಾಸ ಮಾಡುವಂತಹ ಪ್ರದೇಶಗಳಿಗೆ ಹಾಡಿ ಅಂತ ಕರೆಯಲಾಗುತ್ತೆ. ಬಿದಿರನ್ನು ಬಳಸಿ ಬುಟ್ಟೆ ತಯಾರಿಸೋದು, ಮೊರಗಳನ್ನು ತಯಾರಿಸೋದು, ಇಂತಹ ಕೆಲಸವನ್ನು ಇವರು ತಮ್ಮ ಪ್ರಮುಖ ವೃತ್ತಿಯಾಗಿ ಮಾಡಿಕೊಂಡಿರೋದು ಕಂಡುಬರುತ್ತೆ. ಕಾಡು ಕುರುಬ ಅನ್ನೋದು ಸ್ಪೆಷಲಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ಕರೆ ಒಕ್ಕಲ ಅನ್ನೋದು ಒಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗ. ಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಏರಿಯಾದಲ್ಲಿ ಈ ಬುಡಕಟ್ಟು ಜನಾಂಗದವರು ಇರೋದು ಕಂಡುಬರುತ್ತೆ. ಸಾಮಾನ್ಯವಾಗಿ ಇವರು ಗುಡಿಸಲುಗಳಲ್ಲಿ ವಾಸ ಆಗ್ತಾರೆ. ಗುಡಿಸಲುಗಳಿಗೆ ಕಟ್ಟೆ ಅಥವಾ ಒಂದು ಚಿಕ್ಕ ಜಗುಲಿಯನ್ನು ನಿರ್ಮಿಸಿಕೊಂಡಿರ್ತಾರೆ. ಕರೆ ಒಕ್ಕಲ ಅನ್ನುವಂಥ ಬುಡಕಟ್ಟು ಜನಾಂಗ ಉತ್ತರ ಕನ್ನಡ ಜಿಲ್ಲೆ ಘಟ್ಟದ ಮೇಲಿನ ತಾಲೂಕು ಅಥವಾ ಘಟ್ಟದ ಮೇಲಿನ ಪ್ರದೇಶದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ. ಉತ್ತರ ಕನ್ನಡ ಜಿಲ್ಲೆ ಗೊತ್ತು ನಿಮಗೆ, ಭಾಳ ವಿಶೇಷವಾದಂಥ ಜಿಲ್ಲೆ. ಅಂದರೆ ವೆಸ್ಟರ್ನ್ ಘಾಟ್ಸ್ ಇರೋದು ಕಂಡುಬರುತ್ತೆ, ಕೋಸ್ಟಲ್ ಏರಿಯಾ ಅಥವಾ ಕೋಸ್ಟಲ್ ಪ್ಲೇನ್ ಇರೋದು ಸಹ ಕಂಡುಬರುತ್ತೆ. ಇವರು ಘಟ್ಟದ ಮೇಲಿನ ಪ್ರದೇಶದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಗುಡಿಸಲುಗಳಲ್ಲಿ ವಾಸ ಆಗ್ತಾರೆ. ಗುಡಿಸಲುಗಳಿಗೆ ಕಟ್ಟೆ ಅಥವಾ ಒಂದು ಚಿಕ್ಕ ಜಗುಲಿಯನ್ನು ಇವರು ನಿರ್ಮಿಸಿಕೊಂಡಿರ್ತಾರೆ. ಭಾಳ ವಿಶೇಷವಾದಂಥ ನಂಬಿಕೆ ಇದೆ ಈ ಜನಾಂಗದವ್ರಿಗೆ. ಏನಂದರೆ ಜಗುಲಿಯ ಮೇಲೆ ನೀರಿನ ಪಾತ್ರೆಯನ್ನು ಇಡಬೇಕು ಅನ್ನೋದೊಂದು ನಂಬಿಕೆ ಇರುತ್ತೆ. ಸಾಮಾನ್ಯವಾಗಿ ಇವರು ತಮ್ಮ ಮನೆಯ ಮುಂದಿನ, ತಮ್ಮ ಗುಡಿಸಲಿನ ಮುಂದಿನ ಕಟ್ಟೆ ಅಥವಾ ಜಗುಲಿಯ ಮೇಲೆ ಸದಾ ನೀರಿನ ಪಾತ್ರೆಯೊಂದನ್ನು ಇಟ್ಟಿರ್ತಾರೆ. ಆ ನೀರಿನ ಪಾತ್ರೆಯಲ್ಲಿ ನೀರು ಸಂಪೂರ್ಣವಾಗಿ ಖಾಲಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಅಂದರೆ ನೀರಿನ ಪಾತ್ರೆಯಲ್ಲಿ ಸದಾ ನೀರು ಇರಲೇಬೇಕು, ನೀರು ಯಾವತ್ತೂ ಖಾಲಿ ಆಗಬಾರ್ದು ಅನ್ನುವಂಥ ನಂಬಿಕೆ ಇದೆ. ಯಾಕೆ ಈ ರೀತಿ ನಂಬಿಕೆ ಇದೆ ಅಂದರೆ ತಮ್ಮ ಕುಟುಂಬದ ಮೃತ ಹಿರಿಯರ ಆತ್ಮಗಳು ಬಾಯಾರಿಕೆ ಆದಾಗ ಬಂದು ನೀರನ್ನು ಕುಡಿದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ರೀತಿ ಬಹಳ ವಿಶೇಷವಾದಂತಹ ಒಂದು ಬುಡಕಟ್ಟು ಜನಾಂಗ ಅಂತ ಕರೆ ಒಕ್ಕಲ ಬುಡಕಟ್ಟು ಜನಾಂಗವನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒನ್ ಇರುಳರು ಅಥವಾ ಇರುಳ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲ್ ಇದು ಬೆಂಗಳೂರಿನ ಆಸ್ಪಾಸ್ ಏರಿಯಾದಲ್ಲಿ ಇರುವಂಥ ಒಂದು ಬುಡಕಟ್ಟು ಜನಾಂಗ. ಬೆಂಗಳೂರಿಂದ ಸರಿಸುಮಾರು 40-50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಗಡಿ ಏರಿಯಾ ಆಗಿರ್ಬೋದು, ರಾಮನಗರ, ಕನಕಪುರ ಏರಿಯಾದ ಬೆಟ್ಟಗುಡ್ಡ ಪ್ರದೇಶದ ಗುಹೆಗಳಲ್ಲಿ ಅಥವಾ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ವಾಸವಾಗಿರೋದು ಕಂಡುಬರುತ್ತೆ. ಭಾಷೆ ತಮಿಳು ಮಿಶ್ರಿತ ಕನ್ನಡವನ್ನು ಮಾತನಾಡ್ತಾರೆ ಈ ಬುಡಕಟ್ಟು ಜನಾಂಗದವರು. ಈ ಭಾಷೆಯನ್ನು ಕೂಡ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒನ್ ಕಾಡುಗೊಲ್ಲರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ಈ ಬುಡಕಟ್ಟು ಜನಾಂಗ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆ ಕೆಲ ಭಾಗದಲ್ಲಿ ಕಂಡುಬರೋದನ್ನು ನಾವು ನೋಡ್ತೇವೆ. ಇವರು ತಮ್ಮದೇ ಆದಂಥ ಹಟ್ಟಿಗಳನ್ನು ಕಟ್ಟಿಕೊಂಡು ವಾಸವಾಗಿರ್ತಾರೆ. ಇವರ ಮೂಲ ಕಸುಬು ಪಶುಪಾಲನೆ ಆಗಿರೋದು ಕಂಡುಬರುತ್ತೆ. ಕಾಡುಗೊಲ್ಲ ಬುಡಕಟ್ಟು ಜನಾಂಗದ ಸಾಂಸ್ಕೃತಿಕ ವೀರರು ಅಥವಾ ಅವರ ಆರಾಧ್ಯ ದೇವರಂತ ಗುರುತಿಸೋದು ಎತ್ತಪ್ಪ ಮತ್ತು ಜುಂಜಪ್ಪರವರನ್ನು ಈ ಬುಡಕಟ್ಟು ಜನಾಂಗದ ಸಾಂಸ್ಕೃತಿಕ ವೀರರು ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ಮ್ಯಾಸ ಬೇಡ ಅನ್ನೋದು ಮತ್ತೊಂದು ವಿಶೇಷವಾದಂಥ ಬುಡಕಟ್ಟು ಜನಾಂಗವಾಗಿದೆ. ಈ ಬುಡಕಟ್ಟು ಜನಾಂಗವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಈ ಬುಡಕಟ್ಟು ಜನಾಂಗವು ಹಟ್ಟಿಗಳಲ್ಲಿ ವಾಸವಾಗಿರ್ತಾರೆ. ಇವರ ಮೂಲ ಕಸುಬು ಕೂಡ ಪಶುಪಾಲನೆ ಆಗಿರೋದು ಕಂಡುಬರುತ್ತೆ. ಈ ಬುಡಕಟ್ಟು ಜನಾಂಗದ ಸಾಂಸ್ಕೃತಿಕ ವೀರರು ಅಂತ ಜಗಲೂರು ಪಾಪನಾಯಕ ಮತ್ತು ಗುದ್ರಿಪಾಲ ನಾಯಕರಂತ ಗುರುತಿಸಲಾಗುತ್ತೆ. ಈ ವಿಷಯ ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಬಂದಾಗ ಮಲೆಕುಡಿಯರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ಸ್ಪೆಷಲಿ ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲ ಭಾಗದಲ್ಲಿ ಈ ಬುಡಕಟ್ಟು ಜನಾಂಗದವರು ಅತ್ಯಂತ ಪ್ರಮುಖವಾಗಿರೋದು ಕಂಡುಬರುತ್ತೆ. ಈ ರೀತಿ ಕರ್ನಾಟಕದಲ್ಲಿ ಕಂಡುಬರುವಂಥ ಸುಮಾರು 10-15 ಬುಡಕಟ್ಟು ಜನಾಂಗಗಳ ಬಗ್ಗೆ ಈ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರೋದು. ಇನ್ನೂ ಕೆಲವೊಂದು ಬುಡಕಟ್ಟು ಜನಾಂಗಗಳನ್ನು ಕೂಡ ಗುರುತಿಸ್ಬೋದು. ನಿಮ್ಮ ಹತ್ರ ಇರುವಂಥ ರೆಫರೆನ್ಸ್ ಬುಕ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸಲ್ಲಿ ಅಥವಾ ಮ್ಯಾಗ್ಝಿನ್ಸಲ್ಲಿ ಬಂದಾಗ ಇನ್ನೂ ಕೆಲವೊಂದು ಬುಡಕಟ್ಟು ಜನಾಂಗಗಳ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಆಲ್ರೆಡಿ ಬುಡಕಟ್ಟು ಜನಾಂಗಗಳ ಬಗ್ಗೆ ಗೊತ್ತಿದ್ದರೆ ಇಲ್ಲೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನಿಸಿದ್ರೆ ಅದನ್ನು ನೀವು ನಿಮ್ಮ ಹತ್ರ ನೋಟ್ ಮಾಡ್ಕೋಬೋದಾಗಿದೆ. ಓಕೆ, ಇದಿಷ್ಟು ಬುಡಕಟ್ಟು ಜನಾಂಗಗಳಿಗೆ ರಿಲೇಟೆಡ್ ಆಗಿರುವಂಥ ತರಗತಿಯಾಗಿತ್ತು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.